ಹರೇ ರಾಮ. ಮಕ್ಕಳೇ, ಇವತ್ತಿಂದ ರಾಮಾಯಣ ಪಾಠ. ರಾಮಾಯಣ ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ತಿಣುಕಿದನು ಪುಣಿರಾಯ ರಾಮಾಯಣದ ಕವಿಗಳ ಭಾರತದಲ್ಲಿ ಅಂತ ಕೇಳಿದ್ದೀರಾ? ಕುಮಾರವ್ಯಾಸ ಭಾರತದ ಮಾತು. ಅಂದ್ರೆ ಆದಿಶೇಷ ಭೂಮಂಡಲ ಹೊರತಾನಲ್ವಾ, ಭೂಮಂಡಲ ಆದಿಶೇಷನ ತಲೆ ಮೇಲಿದೆ. ಅಂತ ಆದಿಶೇಷನಿಗೆ ರಾಮಾಯಣದ ಕವಿಗಳ ಭಾರ ತಡ್ಕೊಳ್ಳೋಕ್ಕಾಗದೆ ತಿನ್ಕಾಡಿದ್ನಂತೆ. ಅಷ್ಟೆಲ್ಲ ರಾಮಾಯಣದ ಕವಿಗಳಿದ್ದಾರೆ, ರಾಮಾಯಣ ಅಷ್ಟೆಲ್ಲ ಇದೆ, ಬೇಕಾದಷ್ಟಿದೆ ಪ್ರಪಂಚದಲ್ಲಿ. ಇತ್ತೀಚಿನವರೆಗೂ ಹೊಸ ಹೊಸ ರಾಮಾಯಣಗಳ ರಚನೆ ಆಗ್ತಾ ಇದೆ ಅನ್ನೋದು ಅದರ ಒಂದು ತಾತ್ಪರ್ಯ. ಆದರೆ ನಾವೀಗ ಮಾಡಕ್ಕೆ ಹೋಗ್ತಿರೋದು ಯಾವುದು ಅಂದ್ರೆ ನಿಜವಾದ ರಾಮಾಯಣ, ಮೊದಲನೇ ರಾಮಾಯಣ, ವಾಲ್ಮೀಕಿ ರಾಮಾಯಣ. ನಿಜವಾಗ್ಲೂ ಏನಾಯಿತು ರಾಮನ ಜೀವನದಲ್ಲಿ? ಕಥೆಗಳು, ಕಲ್ಪನೆಗಳು, ಕಟ್ಟುಕಥೆಗಳು ತುಂಬಾ ಇದೆ. ಆದರೆ ವಾಸ್ತವವಾಗಿ ರಾಮನ ಬದುಕು ಏನು, ಹೇಗಿತ್ತದು ಅನ್ನೋದನ್ನ ಈ ವಾಲ್ಮೀಕಿ ರಾಮಾಯಣ ನಿರೂಪಣೆ ಮಾಡುತ್ತೆ. ಅದನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಪಾಠದ ತರ ಅಲ್ಲ ನೋಡಿ. ರಾಮನ ಭವ್ಯ ಚಿತ್ರ ಬಂದಿದೆ. ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ನಿಮ್ ಕಣ್ಮುಂದೆ ಇದೆ. ಬೇರೆ ಪಾಠಕ್ಕೆಲ್ಲ ಇರ್ತಾ ಇದು. ಈ ಪಾಠಕ್ಕೆ ರಾಮನ ದಿವ್ಯ ಭಾವಚಿತ್ರ ಬೇಕು, ದೀಪ ಬೇಕು, ಹೂವುಗಳು ಬೇಕು ಅಲ್ವಾ? ಪುಷ್ಪಾರ್ಚನೆ, ಒಂದು ಪೂಜೆ. ಇದು ದೀಪ ಹಚ್ಚಿ ಪುಷ್ಪಾರ್ಚನೆ ಮಾಡಿದಾಗ ರಾಮನ ಪೂಜೆ ಮಾಡಿದಂತೆ ಆಯ್ತು. ಪ್ರತಿ ಬಾರಿನೂ ಮಾಡ್ಬೇಕಿದನ್ನ. ಇನ್ನು ಮುಂದೆ ನೀವು ಇದೆಲ್ಲ ಸಿದ್ಧತೆ ನೀವೇ ಮಾಡ್ಕೊಳ್ಬೇಕು. ಭಾವಚಿತ್ರ, ಹೂ ಸಂಗ್ರಹ ಮಾಡಬೇಕು, ಹೂ ಕೊಯ್ಬೇಕು, ನೀವೇನೆ ಹೂ ಕೊಯ್ದು ತರಬೇಕು, ದೀಪ ಹಚ್ಚಬೇಕು. ಪ್ರತಿ ಸತ್ತಿಗೂ ನೀವು ಪಾಳಿ ಮಾಡ್ಕೊಳ್ಬೇಕು. ಈ ಸತಿ ಯಾರು ಪುಷ್ಪಾರ್ಚನೆ ಮಾಡೋರು ಅವ್ರು ಹೂನು ಕೊಯ್ದು ತಂಕೋಬೇಕಾಗತ್ತೆ. ಪುಷ್ಪಾರ್ಚನೆ ಮಾಡೋಂಥವ್ರು ನೀವೇ ಪುಷ್ಪಾರ್ಚನೆ ಮಾಡೋದು. ಮುಂದಿನ ಸತಿಯಿಂದ ನಾವು ಮಾಡೋದಿಲ್ಲ, ನೀವೇ ಮಾಡೋದು, ನೀವೇ ದೀಪ ಹಚ್ಚೋದು. ಮಾಡ್ಕೋತೀರಾ? ಪಾಳಿ ಪ್ರಕಾರ. ಅಂದ್ರೆ ಈ ಸಾರಿ ಮಾಡಿದವ್ರು ಮುಂದಿನ ಸತಿ ಮಾಡಬಾರ್ದು, ಬೇರೆಯವ್ರು ಮಾಡಬೇಕು. ಆ ತರಹ ಎಲ್ರಿಗೂ ಅವಕಾಶ ಸಿಗುತ್ತಾರ. ಎಲ್ರಿಗೂ ಮುಗಿಯೋ ತರ ಮಾಡಿದರೆ, ಎಲ್ರಿಗೂ ಮುಗಿಯೋವರಿಗೆ ಮಾಡಿದರೆ ಪುನಃ ಮಾಡಬಾರ್ದು. ಬೇರೆ ಬೇರೆಯವ್ರು ಮಾಡ್ತಾ ಇರಬೇಕು, ಎಲ್ರಿಗೂ ಅವಕಾಶ ಆಗಬೇಕು. ಹಾಗೆ ಈ ಭಾವಚಿತ್ರ, ದೀಪ, ಪುಷ್ಪಾರ್ಚನೆ ವಿಶೇಷ. ಇದು ಬರೇ ಪಾಠ ಅಲ್ಲ, ಉಪದೇಶ ಕೂಡ ಹೌದು ಅಂತ, ಪೂಜೆ ಕೂಡ ಹೌದು ಇದು ಅಂತ. ಹಾಗೆ ಮಂಗಲ ನಿಮ್ಗೆ ಹೇಳ್ಕೊಡ್ತೀವಿ. ಅದನ್ನ ಪ್ರತಿ ಸತ್ತಿಗೂ ಮಾಡಬೇಕಾಗುತ್ತೆ. ಅದನ್ನ ಆರಂಭದಲ್ಲೂ ಮಂಗಲ ಮಾಡಬೇಕು, ಕೊನೆಯಲ್ಲೂ ಮಂಗಲ ಮಾಡಬೇಕು. ಹೇಳ್ಕೊಡ್ತೀವಿ. ಹೇಳಿದನ ಮಂಗಲವನ್ನ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ಲೋಕ ಹೇಳ್ಕೊಡ್ತೀವಿ. ಶ್ಲೋಕನೂ ಹೇಳಬೇಕು. ಶ್ಲೋಕ ಕವಿಗಳಿಗೆ ವಂದನೆ, ಕಾವ್ಯಕ್ಕೆ ವಂದನೆ ಮತ್ತು ಕಥಾನಾಯಕನಿಗೆ ರಾಮನಿಗೆ ವಂದನೆ. 3 ಶ್ಲೋಕ ಹೇಳ್ಕೊಡ್ತೀವಿ, 3 ಹೇಳಬೇಕು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಗಿರಿ ಸಂಭೂತಾ ರಾಮಸಾಗರಗಾಮಿನಿ. ಪುನಾತಿ ಭುವನಂ ಪುಣ್ಯಾ ರಾಮಾಯಣ ಮಹಾನದಿ. ವಾಮೇ ಭೂಮಿಸುತಾ ಪುರಸ್ತು ಹನುಮಾನ್. ಪಶ್ಚಾತ್ ಸುಮಿತ್ರಾ ಸುತಃ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋಃ ವಾಯ್ವಾದಿಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತಃ ಜಾಂಬವಾನ್. ಮಧ್ಯೆ ನೀಲಸರೋಜ ಕೋಮಲರುಚಿಂ
ರಾಮಂ ಭಜೆ ಶ್ಯಾಮಲಂ ರಾಮಾಯಣ ಎಂದರೆ ಏನು? ನಿಮ್ಗೇನು ಗೊತ್ತು ರಾಮಾಯಣದ ಬಗ್ಗೆ? ರಾಮನ ಜೀವನ. ರಾಮನ ಜೀವನ ಚರಿತ್ರೆ ರಾಮಾಯಣ ಅಂದ್ರೆ. ಆ ಶಬ್ದಕ್ಕೆ ಅರ್ಥ ಗೊತ್ತಾ? ರಾಮಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾ? ಹೇಳಿ, ಜೋರಾಗಿ ಹೇಳಿ. ರಾಮನ ಅಯನ. ರಾಮಾಯಣ ಶಬ್ದದಲ್ಲಿ ಎರಡು ಭಾಗ ಇದೆ, ರಾಮ ಮತ್ತು ಅಯನ. ರಾಮ ಅಧಿಕ್ ಅಯನ ಸವರ್ಣ ದೀರ್ಘ ಸಂಧಿ ಬಂದಾಗ ರಾಮಾಯಣ ಅಂತಾಗಿದೆ. ರಾಮ ಎಂದ್ರೆ ಏನು ಮತ್ತೆ ಅಯನ ಎಂದ್ರೆ ಏನು ಗೊತ್ತಾಗಬೇಕಲ್ವಾ? ರಾಮ ಎಂದ್ರೆ ಏನು, ಅಯನ ಎಂದ್ರೆ ಏನು? ರಾಮ ಅಂದ್ರೆ ಗೊತ್ತಾ ನಿಮಗೆ? ಗೊತ್ತಾ? ಗೊತ್ತಿಲ್ವಾ? ಹೇಳಿ, ರಾಮ ಅಂದ್ರೆ ಗೊತ್ತಿದ್ಯೋ ಗೊತ್ತಿಲ್ವೋ? ರಾಮ ಅಂದ್ರೆ ನೀವು ಗೊತ್ತಿದೆ ಅಂತಲೂ ಅನ್ಬಹುದು, ಗೊತ್ತಿಲ್ಲ ಅಂತಲೂ ಅನ್ಬಹುದು. ಈಗ ಸಮುದ್ರ ಗೊತ್ತಾ? ಪೂರ್ತಿ ಗೊತ್ತಾ? ಸಮುದ್ರದ ಆಳದಲ್ಲಿ ಏನೆಲ್ಲ ಇದೆ ಎಲ್ಲ ಗೊತ್ತಾ ನಿಮ್ಗೆ? ಸಮುದ್ರ ಎಲ್ಲ ನೋಡಿದೀರಾ? ಸಮುದ್ರ ನೋಡಿದೀರಾ? ಹೀಗೆ ರಾಮ ಅಂದ್ರೆ ಹೀಗೆ ಅಂತ. ನೀವು ರಾಮ ಗೊತ್ತಾ ಅಂದ್ರೆ ಈಗ ಸಮುದ್ರ ನಿಮಗೆ ಹೇಗೆ ಗೊತ್ತೋ, ಸಮುದ್ರ ಸ್ವಲ್ಪ ಭಾಗ ನೋಡ್ತಾ ಇದ್ದೀರಲ್ವಾ, ಈಗ ಕಾಣ್ತಾ ಇದೆ ಸಮುದ್ರ. ಹೀಗೆ ರಾಮನ ಬಗ್ಗೆನೂ ಸ್ವಲ್ಪ ಗೊತ್ತು ನಮ್ಗೆ, ಏನೂ ಗೊತ್ತಿಲ್ಲ ಅಂತೇನಿಲ್ಲ. ಹಾಗಂತ ರಾಮನ ಆಳ ಅಗಲ ಗೊತ್ತಾ ಅಂದ್ರೆ ಅದು ಯಾರಿಗ್ ಗೊತ್ತಿರಕ್ ಸಾಧ್ಯ ಅಲ್ವಾ? ಸಮುದ್ರದ ಬಗ್ಗೆ ಯಾರಿಗ್ ಗೊತ್ತಿದೆ? ಇಡೀ ಸಮುದ್ರ ನೋಡಿದವ್ರು ಯಾರಿದ್ದಾರೆ ಹೇಳಿ? ಹನುಮಂತ ರಾಮನಿಗೂ ಹನುಮಂತನಿಗೂ ಗೊತ್ತು. ಈಗ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಾವು ಇಡೀ ಸಮುದ್ರ ನೋಡಿದೀವಾ? ನಾವು ಯಾರಾದ್ರೂ ನೋಡಿದೀವಾ ಇಡೀ ಸಮುದ್ರವನ್ನ? ನೋಡಿ ಮುಗಿಸೋಕೆ ಸಾಧ್ಯವಾ? ಅಷ್ಟು ದೊಡ್ಡದು ಅದು, ಅಷ್ಟು ಅಗಲ ಇದೆ, ಅಷ್ಟು ಆಳ ಇದೆ, ಮತ್ತೆ ಅಷ್ಟೆಲ್ಲ ಸಂಗತಿಗಳು ಸಮುದ್ರದ ಬಗ್ಗೆ ಇದ್ದಾವೆ. ಹಾಗಾಗಿ ಗೊತ್ತಾ ಅಂದ್ರೆ ಗೊತ್ತು, ಗೊತ್ತಿಲ್ವಾ ಅಂದ್ರೆ ಗೊತ್ತಿಲ್ಲ. ರಾಮ ಅಂದ್ರೆ ಹಾಗೆ ಇರ್ಲಿ. ಏನ್ ಗೊತ್ತೋ ಚೂರ್ಪಾರು ಅದನ್ನ ಮಾತಾಡ್ಕೊಂಡು ಮುಂದಕ್ಕೆ ಹೋಗೋಣ. ರಾಮ ಅಂದ್ರೆ ಯಾರು? ಮೊಟ್ಟ ಮೊದಲನೇದಾಗಿ ರಾಮ ಅಂದ್ರೆ ಶ್ರೀಮದ್ ನಾರಾಯಣನ 7ನೇ ಅವತಾರ. ಪ್ರಸಿದ್ಧವಾದ ಅವತಾರಗಳು ಎಷ್ಟು ನಾರಾಯಣನದ್ದು? 10 ಅವತಾರಗಳು. ಯಾವ್ಯಾವುದು? ಜೋರಾಗಿ ಹೇಳ್ಬೇಕು. ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತೆ ಕಲ್ಕಿ. ರಾಮನ ಹಿಂದೆ ಎಷ್ಟು ಅವತಾರಗಳಿದೆ? 6. ಮುಂದೆ 3. ಸರಿ ಇದೆ. ಕೃಷ್ಣ, ಬುದ್ಧ, ಕಲ್ಕಿ ಮುಂದೆ. ಹಿಂದೆ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ. ರಾಮ 3 ಬರುತ್ತೆ ನೋಡಿ. ಪರಶುರಾಮನೂ ರಾಮನೇ, ಶ್ರೀರಾಮನೂ ರಾಮನೇ, ಬಲರಾಮನು ಕೂಡ ರಾಮನೇ. 3 ಅವತಾರಗಳೇ ಹೌದು ಅಲ್ವಾ? 3 ರಾಮರಲ್ಲಿ ನಡುವಿನ ರಾಮ ನಮ್ಮ ರಾಮ, 7ನೇ ಅವತಾರ. ಆಯ್ತು. ರಾಮನೆಂದರೆ ಎಲ್ಲಿವನು? ರಾಮನ ರಾಜ್ಯ ಯಾವುದು? ರಾಮನ ರಾಜ್ಯ ಯಾವುದು? ಕೋಸಲ ರಾಜ್ಯ. ಆ ರಾಜ್ಯದ ಹೆಸರು ಕೋಸಲ. ಕೋಸಲದ ರಾಜಧಾನಿ ಯಾವುದು? ಅಯೋಧ್ಯೆ ಎನ್ನುವುದು ರಾಜಧಾನಿ, ಕೋಸಲ ರಾಜ್ಯ. ಕೋಸಲ ರಾಜ್ಯದ ರಾಜಧಾನಿಯಾದ ಅಯೋಧ್ಯ ನಗರಿಯಲ್ಲಿ ರಾಮನ ಜನ್ಮ ಆಗಿದ್ದು. ರಾಮನ ತಂದೆ ದಶರಥ, ರಾಮನ ತಾಯಿ ಚಿಕ್ಕ ತಾಯಿ ಸುಮಿತ್ರಾ ಮತ್ತು ಕೈಕೇಯಿ, ಇಬ್ಬರು ಕೂಡ. ಹಾಗೆ ಒಬ್ಬ ತಂದೆ 3 ತಾಯಿಯರ ಸುಪುತ್ರ ರಾಮ.
ರಾಮ ಶಬ್ದಕ್ಕೆ ಅರ್ಥ ಗೊತ್ತಾ? ರಾಮ ಅಂದ್ರೆ ಸಂತೋಷ, ರಾಮ ಅಂದ್ರೆ ಆನಂದ, ರಾಮ ಅಂದ್ರೆ ಖುಷಿ. ನಿಮ್ಗೆ ಸಂತೋಷ ಗೊತ್ತಾ? ಸಂತೋಷ ಗೊತ್ತೋ ಇಲ್ವೋ? ಸಂತೋಷ ಗೊತ್ತಿಲ್ವಾ? ನೀನ್ ಬಾ, ಈ ಕಡೆ ಬಂದು ಕೂತ್ಕೊ. ನೀನ್ ಈ ಕಡೆ ಬಾ. ನಿಂಗೆ ನಿಂಗೆ ಕರೆದಿದ್ದು. ಈ ಕಡೆ ಬಂದು ಕೂತ್ಕೊ, ಪರವಾಗಿಲ್ಲ ಕೂತ್ಕೊಳ್ಳಿ. ಹಾಗಾಗಿ ಸಂತೋಷ ಗೊತ್ತಿದ್ರೆ ನಮ್ಗೆ ರಾಮ ಗೊತ್ತಿರ್ತಾನೆ ಅಂತ. ನಮ್ಮಲ್ಲಾಗೋ ಸಂತೋಷ ಇದೆಯಲ್ಲ, ಅದು ರಾಮಂದೇ ಅಂಶ, ಅದು ರಾಮಂದೇ ಬಿಂದು ಅದು ಅಂತ. ನೋಡಿ, ಸಮುದ್ರ ಇದೆ, ಇದನ್ನು ಸಿಂಧು ಅಂತ ಕರೀತಾರೆ. ಬಿಂದು ಗೊತ್ತಾ ನಿಮಗೆ? ಒಂದು ಹನಿ, ಒಂದು ಹನಿಗೆ ಬಿಂದು ಅಂತ ಹೆಸರು. ಇದು ಸಿಂಧು. ಈಗ ನಾವೆಲ್ಲ ಅನುಭವಿಸೋ ಸಂತೋಷ ಇದೆಯಲ್ಲ, ಅದು ಬಿಂದು, ರಾಮ ಸಿಂಧು. ನಮ್ಮ ಏನ್ ಸಂತೋಷ ನಾವು ಅನುಭವಿಸ್ತಾ ಇದೀವಿ ನಮ್ಮ ಜೀವನದಲ್ಲಿ, ಖುಷಿ ಖುಷಿಗಳಾಗ್ತಾ ಇರುತ್ತಲ್ಲ ಆಗ ಈಗ ನಮ್ಗೆ, ಅದು ಚಿಕ್ಕ ಬಿಂದು. ಆದ್ರೆ ರಾಮ ಅಂದ್ರೂ ಕೂಡ ಸಂತೋಷನೇ. ಎಷ್ಟು ಅಂದ್ರೆ ಇಷ್ಟು, ಸಮುದ್ರದಷ್ಟು ಅಂತ. ಹಾಗಾಗಿ ರಾಮ ಶಬ್ದಕ್ಕೆ ಆನಂದ ಅಂತ ಅರ್ಥ, ಅದೊಂದು. ಮತ್ತೆ ರಾಮ ಶಬ್ದದ ಮೂಲ ಧಾತು ರಮು ಧಾತು. ಆ ರಮು ಧಾತುವಿಗೆ ಅರ್ಥ ಕ್ರೀಡೆ. ರಮು ಕ್ರೀಡಾಯಾಮ್. ಕಷ್ಟ ಆಗತ್ತಾ ಕೂತ್ಕೊಳ್ಳಕ್ಕೆ? ಈ ಕಡೆ ಕೂತ್ಕೊಳ್ಳಕ್ಕೆ. ರಮು ಕ್ರೀಡಾಯಾಮ್. ಆ ಮೂಲ ಧಾತುವಿಗೆ ಆಟ ಅಂತ ಅರ್ಥ. ಹಾಗಾಗಿ ರಾಮ ನಿಮಗೆಲ್ಲ ತುಂಬಾ ಹತ್ರ, ಚಿಕ್ಕ ಮಕ್ಕಳಿಗೆ ರಾಮ ತುಂಬಾ ಹತ್ರ. ಯಾಕೆಂದ್ರೆ ನಿಮ್ಗೆ ಆಟ ಇಷ್ಟ ಹೋದೋ ಅಲ್ವೋ? ದೊಡ್ಡವರು ನಿಮ್ ತರ ಆಟ ಆಡೋಕ್ಕಾಗತ್ತಾ? ದೊಡ್ಡವರಿಗೊಂದು ಆಟದ ಅವಧಿ ಅಂತ ಇರುತ್ತಾ? ಇಲ್ಲ ಅಲ್ವಾ? ಯಾವ್ದಾದ್ರು ಆಫೀಸಲ್ಲಿ ಒಂದು ಸ್ಪೋರ್ಟ್ಸ್ಗೆ ಅಂತ ಏನು ಕೊಟ್ಟಿರ್ತಾರೆ, ದಿವಸಕ್ಕೆ ಇಷ್ಟೊಂದು ಸಮಯ ಕೊಟ್ಟಿರ್ತಾರೆ. ನಿಮ್ಗೆ ಆಟ ಹತ್ರ ಅನ್ನೋ ಕಾರಣಕ್ಕೆ ಕೊಟ್ಟಿರುತ್ತಾನೆ ಅಂತ. ಹಾಗಾಗಿ ರಾಮ ಅಂದ್ರೆ ಆಟ ಅಂತ, ಕ್ರೀಡೆ. ಚಿಕ್ಕ ಪುಟ್ಟ ಕ್ರೀಡೆ ಅಲ್ಲ, ಈ ಜಗತ್ತೇ ಕ್ರೀಡೆ ಅಂತ ಅವನಿಗೆ. ಈಗ ಚಿಕ್ಕ ಮಕ್ಕಳು ಮನೆ ಕಟ್ಟೋ ಆಟ ಆಡ್ತಾರೆ, ಗೊತ್ತಾ ನಿಮ್ಗೆ? ನೀವೆಲ್ಲ ಆಟ ಆಡಿರ್ಬೋದು. ಮನೆ ಕಟ್ಟೋದು, ಅಡಿಗೆ ಮಾಡೋದು ಎಲ್ಲ ಆಟ ಆಡ್ತಾರಲ್ವಾ ಚಿಕ್ಕ ಮಕ್ಕಳು. ಹಾಗೆ ಜಗತ್ತನ್ನು ಕಟ್ಟುವಂತ ಆಟ ಆಡ್ತಾನೆ ಅವನು ಅಂತ. ಈ ಜಗತ್ತನ್ನು ಕಟ್ತಾನೆ, ಜಗತ್ತನ್ನು ನಡೆಸ್ತಾನೆ, ಜಗತ್ತನ್ನ ಪ್ರಳಯ ಮಾಡ್ತಾನೆ. ಹಾಗಾಗಿ ಈ ಜಗತ್ತಿನ ಆಟ, ಸೃಷ್ಟಿಯ ಆಟ ಆಡ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ರಾಮ ಅಂತ ಕರೀತಾರೆ, ಆಟ ಆಡೋನು ಅಂತ. ಹಾಗೆ ರಾಮಾಯಣ ಕೂಡ ಆಟವೇ ಅವನಿಗೆ ಒಂದು. ರಾಮಾಯಣದ ಎಷ್ಟು ಘಟನೆಗಳಿದೆಯಲ್ಲ, ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳಿದೆಯಲ್ಲ, ಅದೆಲ್ಲ ಅವನಿಗೊಂದು ವಿಹಾರ, ಒಂದು ಲೀಲೆ, ಒಂದು ಕ್ರೀಡೆ ಅವನಿಗೊಂದು. ಹಾಗಾಗಿ ರಾಮ ಅಂತ ಅವನನ್ನು ಕರೀತಾರೆ. ಇನ್ನು ಅಯನ. ಅಯನ ಅಂದ್ರೆ ಅಯನ ಅಂದ್ರೆ ಪ್ರಯಾಣ, ಅಯನ ಅಂದ್ರೆ ಚಲನೆ, ಮೂವ್ಮೆಂಟ್. ಅಯನ ಅಂದ್ರೆ ದಾರಿ ಕೂಡ ಹೌದು. ಸೂರ್ಯನಿಗೆ ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳ್ತಾರಲ್ವಾ? ಸೂರ್ಯನ ದಕ್ಷಿಣ ದಿಕ್ಕಿನ ಚಲನೆ ಅದು ದಕ್ಷಿಣಾಯನ, ಉತ್ತರ ದಿಕ್ಕಿನ ಚಲನೆ ಉತ್ತರಾಯಣ. ಹಾಗಾಗಿ ಉತ್ತರಾಯಣ ಬಂದ ಹಾಗೆ ಸೂರ್ಯ ಪೂರ್ವದಿಂದ ಉತ್ತರದ ಕಡೆ ವಾಲ್ತಾ ಹೋಗ್ತಾನೆ, ದಕ್ಷಿಣಾಯನದಲ್ಲಿ ದಕ್ಷಿಣದ ಕಡೆ ವಾಲ್ತಾ ಹೋಗ್ತಾನೆ. ಹಾಗಾಗಿ ಅಯನ ಅಂದ್ರೆ ಗತಿ. ಒಟ್ಟಿನಲ್ಲಿ ರಾಮಾಯಣ ಅಂದ್ರೆ ಹೇಳಿ, ರಾಮನ ಪಯಣ, ರಾಮನ ಗತಿ, ರಾಮನ ಚಲನೆ. ರಾಮ ಎಲ್ಲಿಯವನು? ನಿಜವಾಗಿ ಎಲ್ಲಿಯವನು? ಸರಿ ಯೋಚನೆ ಮಾಡು. ಸ್ವರ್ಗನ ರಾಮನ ಮೂಲ ವೈಕುಂಠ. ಸ್ವರ್ಗದಲ್ಲಿ ಇಂದ್ರ ಇರ್ತಾನೆ, ವಿಷ್ಣು ಇರೋದು ವೈಕುಂಠದಲ್ಲ ಅಲ್ವಾ? ವೈಕುಂಠದವನು ರಾಮ. ಇಲ್ಲಿ ವಸ್ತು ಅಲ್ಲ, ಅದು ಪರವಸ್ತು, ಅದು ವೈಕುಂಠದ ವಸ್ತು, ಅದು ವೈಕುಂಠದವನವನು. ಹಾಗಾದ್ರೆ ವೈಕುಂಠದಿಂದ ಇಲ್ಲಿಗೆ ಬಂದ ಅಲ್ವಾ? ಏನದು? ರಾಮಾಯಣ.
ರಾಮನ ಗತಿ. ವೈಕುಂಠದಿಂದ ಇಳಿದು 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 ಭೂಮಿಗೆ ಬಂದಿದ್ದು. ವೈಕುಂಠ ಎಷ್ಟು ದೂರ ಭೂಮಿಯಿಂದ ಗೊತ್ತಾ ನಿಮಗೆ? 18 ಕೋಟಿ ಯೋಜನ. ವೈಕುಂಠವೆಂದರೆ ಭೂಮಂಡಲದಿಂದ ಭಾಗವತದ ಪ್ರಕಾರ 18 ಕೋಟಿ ಯೋಜನ. 18 ಕೋಟಿ ಯೋಜನದಷ್ಟು ಪ್ರಯಾಣ ಮಾಡಿ ರಾಮ ಇಲ್ಲಿಗೆ ಬಂದಿದ್ದಲ್ವಾ? ಇಳಿದು 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 ಎಷ್ಟು ಎತ್ತರ ಇದೆ ವೈಕುಂಠ ಅಂದ್ರೆ, ಅಲ್ಲಿಂದ ಇಳಿದು ಇಳಿದು ಬಂದಿದ್ದಲ್ವಾ? ಹಾಗಾಗಿ ಅಲ್ಲಿಂದ ಇಲ್ಲಿಗೆ ರಾಮ ಬಂದಿದ್ದು, ಶ್ರೀಮನ್ನಾರಾಯಣ ರಾಮನಾಗಿ ಬಂದಿದ್ದು ಇಲ್ಲಿಗೆ, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು. ಅಲ್ಲಿಂದ ಇಲ್ಲಿಗೆ ರಾಮನ ನಡಿಗೆ, ಇಲ್ಲಿಂದ ಅಲ್ಲಿಗೆ ಪುನಃ ರಾಮನ ನಡಿಗೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ರಾಮ ಅವತಾರ ಅಂತ ಹೆಸರು. ಅವತಾರ ಅಂದ್ರೆ ಇಳಿದು ಬರೋದು. ಇಲ್ಲಿಂದ ಅಲ್ಲಿಗೆ ಹೋಗಿದ್ದಕ್ಕೆ ರಾಮ ನಿರ್ಯಾಣ ಅಂತ ಹೆಸರು. ಕೇಳಿದಿರ ಶಬ್ದನ? ನಿರ್ಯಾಣ ಅಂತ. ಶ್ರೀರಾಮ ನಿರ್ಯಾಣ, ಶ್ರೀರಾಮಾವತಾರ. ರಾಮಾವತಾರ ಬಂದಿದ್ದು, ರಾಮ ನಿರ್ಯಾಣ ಹೋಗಿದ್ದು. ದೊಡ್ಡ ಪ್ರಯಾಣ ಅಲ್ವಾ? ಸುಮ್ಮನೆ ಸಾಮಾನ್ಯ ಪ್ರಯಾಣ ಆದ್ರೂ ಹೇಳ್ತಿರ್ಲಿಲ್ಲ ಹೀಗೆಲ್ಲ. ಆದ್ರೆ 18 ಕೋಟಿ ಯೋಜನದಿಂದ ನಮಗಾಗಿ ನಾರಾಯಣ ರಾಮನಾಗಿ ಬರ್ತಾನಲ್ವಾ ಇಲ್ಲಿಗೆ, ಈ ಭೂಮಿಗೆ. ಮತ್ತೆ ಇಲ್ಲಿಂದ ಅಷ್ಟು ದೂರಕ್ಕೆ ಪುನಃ ಹೋಗ್ತಾನಲ್ವಾ, ಕರ್ಕೊಂಡು ಹೋಗ್ತಾನೆ. ಕೋಟ್ಯಂತರ ಜೀವಗಳನ್ನ ಹೋಗುವಾಗ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಸರಿಯು ನದಿಯಲ್ಲಿ ರಾಮ ಮುಳುಗಿ ತನ್ನ ಅವತಾರವನ್ನು ಪೂರ್ತಿ ಮಾಡಿದಾಗ ಅವನ ಜೊತೆಗೆ ಕೋಟ್ಯಂತರ ಜೀವರುಗಳು, ವಾನರರು, ರಾಕ್ಷಸರು, ಅಯೋಧ್ಯೆ ಮನುಷ್ಯರು ಎಲ್ಲ ಮುಳುಗಿ ದೇಹತ್ಯಾಗ ಮಾಡಿ ರಾಮನ ಜೊತೆಗೆ ವೈಕುಂಠಕ್ಕೆ ಹೋಗ್ತಾರೆ. ಹಾಗಾಗಿ ಬರ್ತಾ ಒಂದು ಬೆಳಗದ ಜೊತೆಗೆ ಬರ್ತಾನವನು, ಹೋಗ್ತಾ ದೊಡ್ಡ ಬೆಳಗದ ಜೊತೆಗೆ ಹೋಗ್ತಾನೆ ಇಲ್ಲಿಂದ ಅಂತ. ಅದು ರಾಮಾಯಣ. ರಾಮ ಬಂದಿದ್ದು ಮತ್ತು ಹೋಗಿದ್ದು ಭೂಲೋಕಕ್ಕೆ ಅಂತ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಭೂಲೋಕದಲ್ಲೂ ಕೂಡ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ, ಅಯೋಧ್ಯೆಯಲ್ಲೇ ಇದ್ದ ರಾಮಾಯಣ ಆಗ್ತಿತ್ತ. ಅಯೋಧ್ಯೆಯಲ್ಲಿ ಹುಟ್ಟಿದ, ಅಯೋಧ್ಯೆಯಲ್ಲೇ ಬೆಳೆದ, ಅಯೋಧ್ಯೆಯಲ್ಲೇ ರಾಜ್ಯ ಆಳಿದ, ಮತ್ತೆ ಅಯೋಧ್ಯೆಯನ್ನು ಬಿಟ್ಟು ತನ್ನ ಮೂಲ ಸ್ಥಾನಕ್ಕೆ ತೆರಳಿದ, ಅಂದ್ರೆ ರಾಮಾಯಣ ಆಗ್ತಿತ್ತ. ಆ ತುದಿಯಿಂದ ಈ ತುದಿಗೆ ರಾಮ ನಡೆ ತಂದಿದ್ದಾನೆ. ಯಾವ ತುದಿಯಿಂದ ಯಾವ ತುದಿಗೆ? ಅಯೋಧ್ಯೆಯಿಂದ ಲಂಕೆಗೆ. ಎಲ್ಲಿ ಅಯೋಧ್ಯೆ, ಎಲ್ಲಿ ಲಂಕೆ? ಅಯೋಧ್ಯೆ ಉತ್ತರ, ಲಂಕೆ ದಕ್ಷಿಣ. ಹಾಗಾಗಿ ಅದು ರಾಮನ ನಡಿಗೆ, ಅಕ್ಷರಶಃ ನಡಿಗೆ, ಕಾಲ್ನಡಿಗೆ ಹೋದದು. ರಾಮ ಲಂಕೆಗೆ ಅವನು ನಡ್ಕೊಂಡು ಬಂದಿದ್ದಲ್ವಾ, ಕಾಡಿಗೆ ಬಂದಾಗ ನಡ್ಕೊಂಡು ಬಂದಿದ್ದಲ್ವಾ. ರಥದಲ್ಲಿ ಬಂದ, ಕುದುರೆಯಲ್ಲಿ ಬಂದ, ಆನೆಯಲ್ಲಿ ಬಂದ, ವಿಮಾನದಲ್ಲಿ ಬಂದ, ನಡ್ಕೊಂಡು ಬಂದಿದ್ದು. ಸ್ವಲ್ಪ ದೂರ ರಥದಲ್ಲಿ, ಅಯೋಧ್ಯೆಯಿಂದ ಗಂಗೆಯವರೆಗೆ ರಥದಲ್ಲಿ, ಗಂಗೆಯಿಂದ ಮುಂದಕ್ಕೆ ಕಾಲ್ನಡಿಗೆ. ಅಯೋಧ್ಯೆಯಿಂದ ಒಂದು ಹಗಲು ಹೊರಟ್ರೆ ಸಾಯಂಕಾಲದವರೆಗೂ ಪ್ರಯಾಣ, ತಮಸಾ ನದಿ. ಮರುದಿನ ಬೆಳಗ್ಗೆ ಪುನಃ ಹೊರಟ್ರೆ ಸಾಯಂಕಾಲದವರೆಗೂ ಪ್ರಯಾಣ, ಅದು ಗಂಗಾ ನದಿ. ಈವರೆಗೆ ರಥ, ಅಲ್ಲಿಂದ ಮುಂದಕ್ಕೆ ಕಾಲ್ನಡಿಗೆ. ಎಷ್ಟು ದೂರ ಅಲ್ವಾ? ಇದು ರಾಮಾಯಣ. ಅಯೋಧ್ಯೆಯಿಂದ ಚಿತ್ರಕೂಟಕ್ಕೆ, ಚಿತ್ರಕೂಟದಿಂದ ಕಿಷ್ಕಿಂಧೆಗೆ, ಕಿಷ್ಕಿಂಧೆಯಿಂದ ಲಂಕೆಗೆ, ದಕ್ಷಿಣ ಸಮುದ್ರ ತೀರದವರೆಗೆ ನಡ್ಕೊಂಡು ಬಂದು ಆಮೇಲೆ ಸಮುದ್ರಕ್ಕೆ ಸೇತುವೆ ಕಟ್ಟಿ. ಸಮುದ್ರ ನಮಗ್ ದೊಡ್ಡದು, ರಾಮಂಗ್ ದೊಡ್ಡದಲ್ಲ. ಯಾಕೆಂದ್ರೆ ಸಮುದ್ರಕ್ಕೆ ಸೇತುವೆ ಕಟ್ಟಿದವರು ಯಾರಾದ್ರೂ ಇದ್ದಾರಾ ಪ್ರಪಂಚದಲ್ಲಿ? ರಾಮನನ್ನು ಬಿಟ್ಟು ಬೇರೆಯವರು ಯಾರಾದ್ರೂ ಇದ್ದಾರಾ? ಸಮುದ್ರಕ್ಕೆ ಸೇತುವೆ ಕಟ್ಟಿದ ಏಕೈಕ ವ್ಯಕ್ತಿತ್ವ ಅದು ರಾಮನದ್ದು. ಇದು ರಾಮಾಯಣ. ಅಯೋಧ್ಯೆಯಿಂದ ತಮಸೆ, ಗಂಗೆ, ಚಿತ್ರಕೂಟ, ಕಿಷ್ಕಿಂಧೆ, ರಾಮೇಶ್ವರ, ಧನುಷ್ಕೋಡಿ, ರಾಮೇಶ್ವರ, ಲಂಕೆ, ಲಂಕೆಯಿಂದ ಮತ್ತೆ ಅಯೋಧ್ಯೆ ಪುಷ್ಪಕ ವಿಮಾನದಲ್ಲಿ, ಲಂಕೆಯಿಂದ ಅಯೋಧ್ಯೆಗೆ. ಇದೆಲ್ಲ ರಾಮಾಯಣ. ರಾಮನ ಸಂಚಾರ, ರಾಮನ ಪ್ರಯಾಣ, ರಾಮನ ನಡೆ. ಅದು ಯಾಕೆ ಮುಖ್ಯ ಅಂದ್ರೆ, ನಾವು ಹೇಗೆ ನಡ್ಕೊಳ್ಬೇಕು ಜೀವನದಲ್ಲಿ, ನಮ್ಮ ಪ್ರಯಾಣ ಇದೆಯಲ್ಲ, ಜೀವನ ಯಾತ್ರೆ ಇದೆಯಲ್ಲ, ಅದಕ್ಕಲ್ಲಿ ಮಾರ್ಗದರ್ಶನ ಇದೆ. ಯಾಕೆ ರಾಮಾಯಣವನ್ನು ಕೇಳಬೇಕು ಅಂದ್ರೆ, ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬಾರದು ಅನ್ನೋದು ಗೊತ್ತಾಗುತ್ತೆ. ವಿದ್ಯಾಭ್ಯಾಸ ಅಂದ್ರೆ ಏನು? ವಿದ್ಯಾಭ್ಯಾಸ ಅಂದ್ರೆ ಜೀವನ ಹೇಗೆ ಮಾಡಬೇಕು ಮತ್ತು ಹೇಗೆ ಮಾಡಬಾರದು ಇದನ್ನು ತಿಳ್ಕೊಳ್ಳೋದೇ ವಿದ್ಯಾಭ್ಯಾಸ. ಮಕ್ಕಳ ನೆನ್ಪಿಟ್ಕೊಳ್ಳಿದ್ದಾನೆ ಚೆನ್ನಾಗಿ. ಜೀವನ ತಿಳ್ಕೊಳ್ಳೋದು ವಿದ್ಯಾಭ್ಯಾಸ ಅಂದ್ರೆ. ಜೀವನ ಮಾಡೋಕ್ಕಿದೆಯಲ್ಲ ಮುಂದೆ,
ಜೀವನದ ಆರಂಭ ಇದು. ನೀವೆಲ್ಲ ಚಿಕ್ಕವರು, ದೊಡ್ಡ ಭಾಗ ಮುಂದೆ ಇದೆ, ಚಿಕ್ಕ ಭಾಗ ಮಾತ್ರ ಕಳೆದಿದೆ ಅಷ್ಟೇ. ನೀವು ಜೀವನ ಯಾತ್ರೆಯಲ್ಲಿ ಸಣ್ಣ ಭಾಗ ಮಾತ್ರ ಆಗಿದೆ, ನಿಮಗೆ ದೊಡ್ಡ ಭಾಗ ಬಾಕಿ ಇದೆ. ಈ ಮೊದಲ ಭಾಗ ಇದೆಯಲ್ಲ, ಜೀವನದ ಆರಂಭದ ಭಾಗ, ಜೀವನ ತಿಳ್ಕೊಳ್ಳೋಕೆ ನಾವು ಇದನ್ನು ವಿನಿಯೋಗ ಮಾಡಬೇಕು. ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬೇಕು, ರಾಮನ ಹಾಗೆ ಬದುಕಬೇಕು. ಹೇಗೆ ಬದುಕಬಾರ್ದು, ರಾವಣನ ಹಾಗೆ ಬದುಕಬಾರ್ದು, ಶೂರ್ಪಣಖೆ ತರ ಬದುಕಬಾರ್ದು, ವಿಭೀಷಣನ್ ತರ ಬದುಕಬೇಕು, ಲಕ್ಷ್ಮಣನ್ ತರ ಬದುಕಬೇಕು, ಮಂಥರೆ ತರ ಅಲ್ಲ, ಕೈಕೇಯಿ ತರ ಅಲ್ಲ, ಅಲ್ವಾ? ಹಾಗಾಗಿ ರಾಮಾಯಣ ಬೇಕು ನಮಗೆ. ರಾಮಾಯಣ ನಾವು ಇಡೀ ಅವಲೋಕನ ಮಾಡಿದಾಗ ನಮ್ಮ ಜೀವನಕ್ಕೆಲ್ಲ ಒಂದು ಬೆಳಕು, ಜೀವನದ ದಾರಿಗೆ ಬೆಳಕು ಹಾಕಿದಾಗೆ ಅಂತ. ಅಂದ್ರೆ ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬಾರ್ದು. ಈಗ ಬೆಳಕಿದ್ದಾಗ ನಾವು ಪ್ರಪಾತದಲ್ಲಿ ಕಾಲಿಡೋದಿಲ್ಲ, ಮುಳ್ಳಿನ ಮೇಲೆ ಕಾಲಿಡೋದಿಲ್ಲ, ಅಲ್ವಾ? ಟಾರ್ಚ್ ಇದ್ರೆ, ರಾತ್ರಿ ಪ್ರಯಾಣ ಮಾಡಬೇಕು, ಕೈಲಿ ಟಾರ್ಚ್ ಇದ್ರೆ ನಾವು ಹೊಂಡದಲ್ಲಿ ಕಾಲಿಡೋದಿಲ್ಲ, ಮುಳ್ಳಲ್ಲಿ ಕಾಲಿಡೋದಿಲ್ಲ, ಮುಳ್ಳಿನ ಮೇಲೆ ಕಾಲಿಡೋದಿಲ್ಲ, ದಾರಿಯಲ್ಲಿ ನೋಡ್ಕೊಂಡು ದಾರಿ ತಪ್ಪೋಗೋದು ಕೂಡ ಇಲ್ಲ, ಅಲ್ವಾ? ಈ ರಾಮಾಯಣ ಅನ್ನೋದು ಕರದೀಪ, ಟಾರ್ಚ್ ನಮ್ಮ ಜೀವನಕ್ಕೆ. ಬೇಕೋ ಬೇಡವು? ಜೀವನ ಅಂದ್ರೆ ಕತ್ಲೆ ಇದೆ. ಈಗ ಹೇಳಿ, ನೀವು ನಿಮ್ ಮುಂದೆ ಕಾಣ್ತಾ ಇದೆಯಾ? ನಿಮ್ಗೆ ಜೀವನದಲ್ಲಿ ನಿಮ್ ಮುಂದಕ್ಕೆ ಏನಿದೆ ಕಾಣ್ತಾ ಇದೆಯಾ? ಇವತ್ತು ಮಧ್ಯಾಹ್ನ ಏನು ಗೊತ್ತಾ ನಿಮಗೆ? ಸಂಜೆ ಏನು ಗೊತ್ತಾ? ನಾಳೆ ಏನು ಗೊತ್ತಾ? ದೊಡ್ಡವರಾದ್ಮೇಲೆ ಏನು ಗೊತ್ತಾ? ಈ ಗೊತ್ತಿಲ್ಲ ಅನ್ನೋದಕ್ಕೆ ಕತ್ಲೆ ಅಂತ ಹೆಸರು ಅಂತ. ಮುಂದೆ ಕತ್ತಲೆ ಅಂತ ಕಾಣ್ತಾ ಇಲ್ಲ ಏನು ಅಂತ. ಈ ಟಾರ್ಚ್ ಇದ್ರೆ, ರಾಮಾಯಣದ ಟಾರ್ಚ್ ಇದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು. ಹಾಗಾಗಿ ನಮಗೆ ರಾಮಾಯಣ ಬೇಕಾಗುವಂಥದ್ದು. ಮೊದಲನೇ ಶ್ಲೋಕ ಹೇಳ್ಕೊಡ್ತೀವಿ ನಿಮ್ಗೆ. ಹೇಳಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಂ ಮುನಿಪುಂಗವಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಂ ಮುನಿಪುಂಗವಂ. ಈ ಶ್ಲೋಕದಲ್ಲಿ 2 ಪಾತ್ರಗಳ ಹೆಸರು ಬಂದಿದೆ. ಹೇಳಿ ಯಾವ್ದ್ಯಾವ್ದು? ನಿಮ್ಗೆ ಏನು, ನೀವು ನಾವು ಪಾಠ ಮಾಡಬೇಕು. ಪಾಠ ಮಾಡಬೇಕಾದ್ರೆ ನಿಮ್ ಮೊದಲೇ ಗೊತ್ತು ಸುಮಾರು ವಿಷಯಗಳು. ನಮ್ಗೇನೇನು ಪಾಠ ಮಾಡಬೇಕಿದೆಯೋ ಮೊದಲೇ ತಿಳ್ಕೊಂಡಿದ್ದೀರಿ ನೀವು. ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ. ನಾರದರ ಹೆಸರು ಬಂದಿದೆ, ವಾಲ್ಮೀಕಿಗಳ ಹೆಸರು ಬಂದಿದೆ, ಅಲ್ವಾ? ವಾಲ್ಮೀಕಿಗಳು ಈ ಕಾವ್ಯವನ್ನು ಬರೆದವರು, ಅವರ ಹೆಸರೇ ಬಂದಿದೆ ನೋಡಿ. ಮೊದಲನೇ ಶ್ಲೋಕದಲ್ಲಿ ಕವಿ ಹೆಸರೇ ಬಂದಿದೆ, ಅಲ್ವಾ? ಯಾಕೆ ಬಂತು ಕವಿ ಹೆಸರು ಮೊದಲು? ನೀವು ಈ ಮೊದಲೇ ಹೇಳಿದಾಗೆ ರಾಮಾಯಣ ಎಂದ್ರೆ ರಾಮನ ಕಥೆ. ಅದು ನಿಜವಾಗ್ಲೂ ಹೌದು, ರಾಮಾಯಣ ಇಡೀ ರಾಮನ ಕಥೆ ಇರತಕ್ಕಂಥದ್ದು. ಆದ್ರೆ ರಾಮಾಯಣದ ಆರಂಭದ ಭಾಗದಲ್ಲಿ ರಾಮಾಯಣದ ಕಥೆ ಇದೆ. ಹೌದು, ಅದಲ್ಲ, ಅದು ರಾಮಾಯಣನೇ ಅದು. ಆದ್ರೆ ರಾಮಾಯಣ ಹೇಗ್ ಬಂತು? ರಾಮಾವತಾರ ಹೇಗಾಗಿದೆಯೋ ರಾಮಾಯಣದ ಅವತಾರ ಕೂಡ ಆಗಿದೆ. ಈ ರಾಮನು ಹೇಗೆ ಪರಮ ಪವಿತ್ರನೋ ರಾಮಾಯಣವೂ ಕೂಡ ಪರಮ ಪವಿತ್ರ ಅಲ್ವಾ? ರಾಮ ದೇವ ಆದರೆ ರಾಮಾಯಣ ವೇದ. ದೇವ ವೇದ ಅದದೇ ಅಕ್ಷರಗಳು, ವ್ಯತ್ಯಾಸ ಇಲ್ಲ. ಅದದೇ ಅಕ್ಷರಗಳು ಹಿಂದೂ ಮುಂದಾಗಿದೆ. ರಾಮಾಯಣ ರಾಮ ದೇವನಾದ್ರೆ ರಾಮಾಯಣ ವೇದ. ಈಗ ವಿಷ್ಣು ರಾಮನಾಗಿ ಅವತಾರ ಮಾಡಿದ ಅಲ್ವಾ? ಅವಾಗ ವೇದಗಳು ಅವತಾರ ಮಾಡಿದ್ವು ರಾಮಾಯಣವಾಗಿ. ಅದು ಅವತಾರ ವೇದ. ವೇದಗಳು ದೇವರನ್ನು ವರ್ಣನೆ ಮಾಡ್ತವೆ. ವೇದ ವೇದ್ಯ ದೇವರು ಅಲ್ವಾ? ವೇದ ವೇದ್ಯ ಅಂತ ಕರೀತಾರೆ ಭಗವಂತನನ್ನ. ಈ ವೇದ ವೇದ್ಯ ಭಗವಂತ ಅವತಾರ ಮಾಡಿದಾಗ ವೇದಗಳು ಅವತಾರ ಮಾಡಿದ್ವು. ಯಾವ ರೂಪದಲ್ಲಿ? ರಾಮಾಯಣದ ರೂಪದಲ್ಲಿ. ಹಾಗಾಗಿ ರಾಮಾಯಣದ ಅವತಾರದ ಬಗ್ಗೆ, ರಾಮಾಯಣ ಹೇಗೆ ಹುಟ್ಟಿತು ಅನ್ನೋ ಬಗ್ಗೆ ಆರಂಭದಲ್ಲಿ ಇರತಕ್ಕಂಥದ್ದು ಅಂತ. ರಾಮಾಯಣದ ಮೊದಲ ಭಾಗ ಅದು ಅಂತ.
ಹಾಗಾಗಿ ಆ ವಿಷಯ ಇಲ್ಲಿರ್ತಕ್ಕಂಥದ್ದು ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ. ಒಂದು ಪ್ರಶ್ನೆಯ ಮೂಲಕ ರಾಮಾಯಣ ಹುಟ್ಟಿತು. ಪ್ರಶ್ನೆ ಕೇಳಿದವರು ಯಾರು? ವಾಲ್ಮೀಕಿ. ಯಾರನ್ನು ಕೇಳಿದ್ದು? ನಾರದ. ಅದೇ ಈ ಶ್ಲೋಕದಲ್ಲಿರೋದು. ನಾರದರನ್ನು ವಾಲ್ಮೀಕಿಗಳು ಕೇಳಿದರು. ಎಂಥ ನಾರದರನ್ನು? ಮುನಿ. ಜೋರಾಗಿ ಹೇಳಿ. ತಪಸ್ವಾಧ್ಯಾಯ ನಿರತಂ, ತಪಸ್ಸಿನಲ್ಲಿಯೂ ಮತ್ತು ಸ್ವಾಧ್ಯಾಯದಲ್ಲಿಯೂ ನಿರತರಾದ ನಾರದ. ಮುನಿಪುಂಗವರಾದ ನಾರದರನ್ನು ವಾಲ್ಮೀಕಿಗಳು ಕೇಳಿದರು. ಎಂಥ ವಾಲ್ಮೀಕಿಗಳು? ವಾಗ್ವೇದ. ತಪಸ್ವಿಗಳು, ತಪಸ್ವಿ. ಇಲ್ಲಿ 3 ವಿಶೇಷಣ ನಾರದರಿಗಿದೆ, 1 ವಿಶೇಷಣ ವಾಲ್ಮೀಕಿಗಳಿಗಿದೆ. ಎಂಥ ನಾರದರು ಅಂದ್ರೆ, ಒಂದು ತಪಸ್ವಾಧ್ಯಾಯ ನಿರತಂ, ಇನ್ನೊಂದು ವಾಗ್ವಿದಾಂಬರಂ, ಮುನಿ. ಮತ್ತೊಂದು ಮುನಿಪುಂಗವಂ. ವಾಲ್ಮೀಕಿಗಳಿಗೆ ಒಂದೇ ಇರೋದು, ತಪಸ್ವಿ. ಹೇಗೂ ತಾನೇ ಬರೆಯೋದು. ಒಂದು 5 ಕೊಡ್ಕೋಬೋದಾಗಿದ್ದಲ್ಲ ತಮ್ಮಿಂದ ಅವರು ವಿಶೇಷಣನ ವಾಲ್ಮೀಕಿಗಳು ಕೊಟ್ಟಿದಾರ? ಒಂದೇ ಮಾತು, ತಪಸ್ವಿ. ನಾರದರಿಗೆ 3: ತಪಸ್ವಾಧ್ಯಾಯ ನಿರತ, ವಾಗ್ವಿದಾಂಬರ ಮುನಿ. ಮತ್ತು ಮುನಿಪುಂಗವ ಅಂತ. ಹಾಗಾಗಿ ತಪಸ್ಸು ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾದ, ವಾಗ್ವಿದಾಂಬರಂ ಮಾತು ಬಲ್ಲವರಲ್ಲಿ ಶ್ರೇಷ್ಠರಾದ, ವಾಗ್ಮಿಗಳಲ್ಲಿ ಶ್ರೇಷ್ಠರಾದ, ಮುನಿಪುಂಗವಂ ಶ್ರೇಷ್ಠ ಮುನಿಯಾದ. ಮುನಿ ಅಂದ್ರೆ ಶ್ರೇಷ್ಠ. ಮನುಷ್ಯರಲ್ಲಿ ಯಾರು ಶ್ರೇಷ್ಠ? ಮುನಿಗಳು ಶ್ರೇಷ್ಠ. ಮನುಷ್ಯರಲ್ಲಿ ದೊರೆಗಳು ಶ್ರೇಷ್ಠರಲ್ಲ, ದೊಡ್ಡ ದೊಡ್ಡ ವರ್ತಕರು ಶ್ರೇಷ್ಠರಲ್ಲ, ಧನಿಕರು ಶ್ರೇಷ್ಠರಲ್ಲ, ಮುನಿಗಳು ಶ್ರೇಷ್ಠ. ಯಾಕೆಂದ್ರೆ ಜ್ಞಾನ ಇದೆ ಮುನಿಗಳಲ್ಲಿ ಅಂತ. ಭುಜ ಮೇಲಿದೆಯೋ ತಲೆ ಮೇಲಿದೆಯೋ ನಿಮ್ಗೆ ನೋಡ್ಕೊಳ್ಳಿ ಒಂದ್ಸರ್ತಿ, ಯಾವ್ದು ಮೇಲಿದೆ? ತಲೆ ಮೇಲೆ. ಯಾವ್ದು ಮೇಲಿದ್ರೆ ಚೆನ್ನಾಗಿರುತ್ತೆ? ತಲೆ ಮೇಲೆ. ಭುಜಕ್ಕಿಂತ ತಲೆ ಮೇಲಿದ್ರೆ ಚೆನ್ನಾಗಿರುತ್ತಾ? ಕಲ್ಪನೆ ಮಾಡ್ಕೊಳ್ಳಿ, ಹೇಗಿರ್ಬೋದು? ನಿಮ್ದೇ ರೂಪ ಕಲ್ಪನೆ ಮಾಡ್ಕೊಳ್ಳಿ. ತಲೆ ಕೆಳಗಡೆ ಇದೆ, ಭುಜ ಮೇಲಿದೆ, ಹೇಗಿರುತ್ತೆ? ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಕಲ್ಪನೆನ? ಅದು ಹೇಗಿರುತ್ತಪ್ಪ? ತಲೆಗಿಂತ ಮೇಲೆ ಭುಜ ಇದ್ರೆ ಹೇಗಿರುತ್ತೆ? ವಿಕಾರ ಅಲ್ವಾ? ಅದು ವಿಕಾರ. ಅದು ಪ್ರಕಾರ ಯಾವುದು? ಭುಜ ಕೆಳಗಿರ್ಬೇಕು, ತಲೆ ಮೇಲಿರ್ಬೇಕು ಅಲ್ವಾ? ಭುಜ ಅಂದ್ರೆ ಕ್ಷತ್ರಿಯ, ದೊರೆ. ತಲೆ ಅಂದ್ರೆ ಋಷಿಗಳು, ಮುನಿಗಳು, ಜ್ಞಾನಿಗಳು, ಜ್ಞಾನ. ಮಸ್ತಿಷ್ಕ ಎಲ್ಲಿ ಇರುತ್ತಾನೆ? ಜ್ಞಾನ ಎಲ್ಲಿದೆ? ಸ್ವಲ್ಪ ಯೋಚನೆ ಮಾಡು ಅನ್ಬೇಕಾರೆ ಹೀಗಂತಾರಲ್ವಾ? ಸ್ವಲ್ಪ ಯೋಚನೆ ಮಾಡಿ ಹಿಂಗಂತಾರ, ಸ್ವಲ್ಪ ಯೋಚನೆ ಮಾಡಬೇಕು ಅನ್ಬೇಕಾರೆ ಅವನಿಗೆ ಒಳ್ಳೆ ತಿಳುವಳಿಕೆ ಇದೆ ಅನ್ಬೇಕಾದ್ರೆ ಹೀಗೆ ತೋರಿಸ್ತಾರ. ತಿಳುವಳಿಕೆ ಎಲ್ಲಿದೆ? ತಲೆಯಲ್ಲಿದೆ ಅಲ್ವಾ? ಹಾಗಾಗಿ ಮುನಿಪುಂಗವಂ ಅಂತಂದ್ರೆ, ಮುನಿ ಅಂದ್ರೆ ಶ್ರೇಷ್ಠ, ಮುನಿಗಳಲ್ಲಿ ಶ್ರೇಷ್ಠ ಯಾರು? ನಾರದರು. ಎಲ್ಲಿಯವರು ನಾರದರು? ತ್ರಿಲೋಕ ಸಂಚಾರ. ಎಲ್ಲಿಯವರು? ಬ್ರಹ್ಮಲೋಕ. ದೇವರ್ಷಿ ನಾರದರು ಅಲ್ವಾ? ಅವ್ರಿಗೊಂದು ಲೋಕ ಅಂತಿಲ್ಲ ಹಾಗಂತ, ಆದ್ರೆ ದೇವರ್ಷಿ ಅನ್ಬೇಕಾದ್ರೆ ಸ್ವರ್ಗಕ್ಕೆ ಸಲ್ತಾರ ಅವರು ಅಂತ. ದೇವತೆನೂ ಹೌದು, ಋಷಿನೂ ಹೌದು. ಇಂದ್ರ ದೇವತೆ, ಋಷಿನಾ? ವರುಣ ದೇವತೆ, ಋಷಿನಾ? ಅಗ್ನಿ ದೇವತೆ, ಋಷಿನಾ? ವರುಣ ದೇವತೆಗಳು, ಋಷಿಗಳಲ್ಲ. ವಾಲ್ಮೀಕಿಗಳು ಋಷಿಗಳು, ದೇವತೆಗಳ ಅಲ್ಲ ಅಲ್ವಾ? ವಿಶ್ವಾಮಿತ್ರ ಋಷಿಗಳು, ದೇವತೆಗಳ? ಭರದ್ವಾಜರು ಋಷಿಗಳು ಅವರು, ದೇವತೆಗಳಲ್ಲ. ಎರಡೂ ಹೌದು ನಾರದರು. ಹಾಗಾಗಿ ದೇವರ್ಷಿ ಎಂಬ ಶಬ್ದ ನಾರದರಿಗೆ ಇರ್ತಕ್ಕಂಥದ್ದು. ಮೊದಲು ನಾರದರ ಪರಿಚಯ ಮಾಡ್ಕೊಳ್ಳೋಣ ನಾವು. ನಿಮ್ಗೆ ಗೊತ್ತಿರೋದನ್ನ ಹೇಳ್ಬೇಕು ನೀವು ನಾರದರ ಬಗ್ಗೆ. ನಾರದರು ತ್ರಿಲೋಕ ಸಂಚಾರಿ. ನಾರದರ ಪರಿಚಯ ನಾರಾಯಣನೇ ಹೇಳ್ತಾ ಇದ್ದಾನೆ ನೋಡಿ. ಹೇಳು. ಬ್ರಹ್ಮನ ಮಗ. ಸರಿಯಾಗಿ ಹೇಳಿದೆ ನೀನು. ನಾರದರು ನಾರಾಯಣ ಅಂತಲ್ವಾ ನಾರದರಿದ್ದು. ನಿಮಗೆ ನಾರದರ ಬಗ್ಗೆ ಕಲ್ಪನೆ ಬರೋದೇ ಆಗ್ತಾನೆ ಅಂತ. ಎಲ್ಲಿಂದ ಎಲ್ಲಿಗೂ ಅವರು ನಾರಾಯಣ ಅಂತ ಓಡಾಡ್ತಾ ಇರ್ತಾರೆ ಅಂತ ಅಲ್ವಾ? ಸುಲಭನ ಅದು? ಪ್ರತಿ ಕ್ಷಣ ಬಾಯಿ ನಾರಾಯಣ ಅಂತ ಬರಬೇಕು, ಪ್ರತಿ ಕ್ಷಣ ಮನಸ್ಸಲ್ಲಿ ನಾರಾಯಣ ಅಂತ ಬರಬೇಕು. ಸರಳನ? ನಮ್ಗೆ ತಮಾಷೆ ಅನ್ಸುತ್ತೆ, ನಾರಾಯಣ ಅಂತ ಬಂದ್ರು ನಾರದ್ರು ತಮಾಷೆ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗಿ ಯೋಚನೆ ಮಾಡಿ, ಪ್ರತಿ ಕ್ಷಣ ಮನಸ್ಸಲ್ಲಿ ನಾರಾಯಣ ಬರೋ ಸುಲಭ ಇದೆಯಾ?
ನಿಮ್ಗೊಂದು ಸಣ್ಣ ಪರೀಕ್ಷೆ ಕೊಡ್ತೀವಿ. 3 ನಿಮಿಷ ಪ್ರತಿಕ್ಷಣ ಮನಸ್ಸಲ್ಲಿ ನಾರಾಯಣ ಬರಬೇಕು. ಕೂತ್ಕೊಂಡು ನೀವು ಪ್ರಯತ್ನ ಮಾಡಬೇಕು. 3 ನಿಮಿಷ ಇವಾಗೆಲ್ಲ. ಆಮೇಲೆ ನೀವು ನಿಮ್ಮ ರೂಮಲ್ಲಿ ನಿಮ್ಮ ಜಾಗದಲ್ಲಿ ಪ್ರಯೋಗ ಮಾಡ್ಕೊಳ್ಳಿ. ಅದನ್ನ 3 ನಿಮಿಷ ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ ಒಳ್ಳೆ ಜಾಗದಲ್ಲಿ. ಪ್ರತಿ ಕ್ಷಣ ನಾರಾಯಣ ಬರಬೇಕು ಮನಸ್ಸಲ್ಲಿ, ಬೇರೆ ಬರಬಾರದು. ಬೇಡ, 1 ನಿಮಿಷ, 1 ನಿಮಿಷ 60 ಸೆಕೆಂಡ್ ಮಧ್ಯೆ ಬೇರೆ ಏನು ಬರದೇನೆ ನಾರಾಯಣ ಮಾತ್ರ ಬರ್ತಾ ಇರಬೇಕು. ಆಗತ್ತಾ ನೋಡಿ. ನೀವು ಈ ಪ್ರಯತ್ನ ಮಾಡಿದಾಗ ನಿಮಗೆ ಗೊತ್ತಾಗೋದೇನು ಅಂದ್ರೆ ನಾರದರು ಎಷ್ಟು ದೊಡ್ಡವರು. ಬಾಯಲ್ಲಿ ಬರೋದಂತೂ ತುಂಬಾ ಕಷ್ಟನೇ ಇದೆ. ಪ್ರತಿ ಕ್ಷಣನೂ ಬಾಯಲ್ಲಿ ನಾರಾಯಣನ್ ಬರೋದು ಸುಲಭ ಇದೆಯಾ? ನೋಡಿ, ನಮ್ ನಾರಾಯಣ ಇದ್ದಾನೆ ಇಲ್ಲಿ. ಈ ನಾರಾಯಣ ಅಂತ ಹೆಸರಿಡ್ತಾರೆ, ಯಾಕೆ ಗೊತ್ತಾ? ಹಾಗಾದ್ರೂ ಬಾಯಲ್ಲಿ ನಾರಾಯಣ ಅಂತ ಬರಲ್ಲ ಬಾಯಲ್ಲಿ ನಾರಾಯಣ ಅಂತ. ಮಾಧವ ಅಂತ ಬರಲ್ಲ, ಗೋವಿಂದ ಅಂತ ಬರಲ್ಲ, ಶಿವ ಅಂತ ಬರಲ್ಲ, ಪಾರ್ವತಿ ಅಂತ ಬಾಯಲ್ಲಿ ಬರೋದೇ ಇಲ್ಲ. ಬಂದ್ರೆ ತುಂಬಾ ಪುಣ್ಯ, ಬಂದ್ರೆ ತುಂಬಾ ಶ್ರೇಯಸ್ಕರ ಅದು. ಆದ್ರೆ ಬರೋದೇ ಇಲ್ವಲ್ಲ. ಹಾಗಾಗಿ ಮಕ್ಕಳು ಹೆಸರು ಕರಿಬೇಕಾದ್ರೂ ಬರ್ಲಿ ದೇವರ ಹೆಸರು ಅಂತ, ದೇವರ ನಾಮ ಅಂತ ಮಕ್ಕಳಿಗೆಲ್ಲ ದೇವರ ಹೆಸರು ಇಡೋದು. ಮೊದಲು ಇಡ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಮುಂದಿನ ಕಾಲದಲ್ಲಿ ಬಂದಿದ್ದದು. ಹಿಂದಿನ ಹೆಸರುಗಳೆಲ್ಲ ಬೇರೆ ಬೇರೆ ಹತ್ರ ಇರ್ತಕ್ಕಂಥದ್ದು. ದೇವರ ಹೆಸರು ಅಂತ ಇರೋದಲ್ಲ, ಅನ್ವರ್ಥ ನಾಮಗಳು ಇರ್ತಾ ಇದ್ದಿದ್ದು. ಅವನ ವ್ಯಕ್ತಿತ್ವಕ್ಕೆ ತಕ್ಕಂಥದ್ದು. ಭೀಮಸೇನ ಅಂದ್ರೆ ಏನು? ಭೀಮ ಅಂದ್ರೆ ಭಯಂಕರ, ಸೇನಾ ಅಂದ್ರೆ ಸೇನೆ. ಭೀಮಸೇನ ಅಂದ್ರೆ ಒಂದು ಮನುಷ್ಯ ಒಂದು ಸೇನೆ ತರ ಇದ್ದಾನೆ ಅಂತ. ಒಂದು ಮನುಷ್ಯ ಒಂದು ಆರ್ಮಿ ತರ, ಒಂದು ಇಡೀ ಆರ್ಮಿ, 1 ಮ್ಯಾನ್ ಆರ್ಮಿ, ಒಂದು ಇಡೀ ಆರ್ಮಿ, ಒಂದು ಇಡೀ ಸೈನ್ಯ ಏನ್ ಮಾಡ್ಬೋದು ಅದನ್ನು ಒಬ್ಬನು ಮಾಡ್ತಾನೆ ಅಂತ. ಒಂದು ಭೀಮಸೇನ. ಅದು ಭಯಂಕರವಾದ ಸೇನೆ, ಸುಮ್ಮನೆ ಕಾಟು ಸೈನ್ಯ ಅಲ್ಲ. ಭಾರಿ ಭಯಂಕರವಾಗಿರ್ತಕ್ಕಂಥ ಒಂದು ಸೈನ್ಯ ಮಾಡುವಂತ ಅನಾಹುತವನ್ನ, ಅಂತ ಮಹತ್ ಕಾರ್ಯವನ್ನ ಒಬ್ಬ ವ್ಯಕ್ತಿ ಮಾಡ್ತಾನೆ, ಭೀಮಸೇನ ಅಂತ. ಅಂದ್ರೆ ಈ ತರ ಅನ್ವರ್ಥ ನಾಮ ಇಡ್ತಾ ಇದ್ದಿದ್ದು ಅಂತ. ಅರ್ಜುನ ಅಂದ್ರೆ ಬಿಳಿ ಅಂತ, ಬಿಳಿ ಇದ್ದವನು. ಕೃಷ್ಣ ಕಪ್ಪು, ಶಬ್ದಕ್ಕೆ ಕಪ್ಪು ಅಂತ ಅರ್ಥ, ಕೃಷ್ಣ ಅಂದ್ರೆ ಅಂತ. ಕೃಷ್ಣ ಕಪ್ಪಿದ್ದ, ಅರ್ಜುನ ಬಿಳಿ ಇದ್ದ. ಯುಧಿಷ್ಠಿರ ಯುದ್ಧದಲ್ಲಿ ಸ್ಥಿರವಾಗಿರ್ತಾ ಇದ್ದವನು, ಪಲಾಯನ ಮಾಡ್ತಾ ಇರಲಿಲ್ಲ ಅಂತ. ಯುದ್ಧ ಭೂಮಿಯನ್ನು ಬಿಟ್ಟು ನಿಂತ್ಕೋತಾ ಇದ್ದ ಸ್ಥಿರವಾಗಿ ಅಂತ. ಯುಧಿಷ್ಠಿರ ಅವನನ್ನು ಧರ್ಮರಾಜ ಅಂತ ಕರೀತಾರೆ. ಧರ್ಮಜ ಅಂತಲೂ ಹೇಳ್ತಾರೆ. ಧರ್ಮಜ ಅಂದ್ರೆ ಧರ್ಮದಿಂದ ಹುಟ್ಟಿದವನು ಅಂತ. ಧರ್ಮ ಅಂದ್ರೆ ಯಮಧರ್ಮ, ಯಮರಾಜ. ಹಾಗಾಗಿ ಯಮಧರ್ಮನ ಮಗನಾಗಿದ್ದರಿಂದ ಧರ್ಮಜ ಅಂತ ಅವನಿಗೆ ಹೆಸರು. ಸೀತಾ ಅಂದ್ರೆ ನೇಗಿಲ ರೇಖೆಗೆ ಸೀತಾ ಅಂತ ಹೆಸರು. ಅಲ್ಲಿಂದ ಎದ್ದು ಬಂದವಳು, ನೇಗಿಲ ರೇಖೆಯಿಂದ ಅಂತ. ಈ ತರ ಹೆಸರಿಡ್ತಾ ಇದ್ದಿದ್ದು ಮೊದಲಿನ ಕಾಲದಲ್ಲಿ. ರಾವಣ ಅಂದ್ರೂ ಕೂಡ ಹಾಗೆ. ರವ ಅಂದ್ರೆ ಶಬ್ದ ಅಂತ. ಆ ತರ ಕೂಕೊಂಡಂತವನು. ಕೈಲಾಸ ಪರ್ವತದ ಕೆಳಗೆ ಕೈಗಳು ಸಿಕ್ಕೊಂಡಾಗ, ಕೈಲಾಸ ಪರ್ವತ ಎತ್ತಕ್ಕೆ ಹೋದ ಅಲ್ವ ರಾವಣ. ಶಿವ ಏನ್ ಮಾಡ್ತಾನೆ? ಕಾಲು ಅಲ್ಲ, ಅಂಗುಷ್ಟ ಅಂತ. ಒಂದು ಕಾಲಿನ ಹೆಬ್ಬೆರಳಿಂದ ಸುಮ್ಮನೆ ಹಿಂಗಂತಾನೆ ಕೈಲಾಸಕ್ಕೆ ಅಂತ. ಅದು ಬಂದು ಅವನ ಕೈ ಮೇಲೆ ಕೂತ್ಕೊಂಡಿತ್ತು. ಕೂತ್ಕೊಂಡಿದ್ದಕ್ಕೆ 3 ಲೋಕಗಳು ನಡಗಿದ್ವು, ರಾವಣ ಕೂತ್ಕೊಂಡಿದ್ದಕ್ಕೆ. ಹಾಗೆ ರಾವಣ ಅಂತ ಬಂದಿದ್ದ ಅವನಿಗೆ ಹೆಸರು. ಅಂದ್ರೆ ಅಂತ ಒಂದು ಆ ಧ್ವನಿ, ಆ ಅಬ್ಬರ ಇದೆಯಲ್ಲ, 3 ಲೋಕ ತಲ್ಲಣ ಆಗಂಥದ್ದು, ಅದಕ್ಕೆ ಆ ಹೆಸರು ಬಂದಿರತಕ್ಕಂಥದ್ದು ರಾವಣನಿಗೆ. ಆದ್ರೆ ಆಮೇಲೆ ಬರ್ತಾ ಬರ್ತಾ ನಾರಾಯಣ ಈ ತರ ದೇವರುಗಳ ಹೆಸರುಗಳನ್ನ ಯಾಕಿಟ್ರು ಅಂತಂದ್ರೆ, ಹಾಗಾದ್ರೂ ಕೂಡ ಬಾಯಿಂದ ದೇವರ ಹೆಸರು ಬರಲಿ ಅಂತ. ಹಾಗೆ ಜೀವನದಲ್ಲಿ ಎಲ್ಲೋ ಕೆಲವು ಸಾರಿ ಬರೋದು ಕೂಡ ಕಷ್ಟ. ಆ ಹೆಸರುಗಳು, ದೇವರ ಹೆಸರುಗಳು ಬಾಯಿಂದ ನಿರಂತರ ಬರಬೇಕು ಅಂದ್ರೆ ಸುಲಭನಾ? ನಾರದ್ರ ಕೈಲಿ ಏನಿರುತ್ತೆ? ವೀಣೆ. ವೀಣೆ ಹೆಸರು ಗೊತ್ತಾ ನಿಮ್ಗೆ? ಮಹತಿ ಅಂತ ವೀಣೆ, ನಾರದ್ರ ಕೈಲಿರ್ತಕ್ಕಂಥದ್ದು ಅಂತ. ವೀಣೆ ಹೆಸರು ಮಹತಿ. ಮತ್ತೇನು ಗೊತ್ತು ನಾರದ್ರ ಬಗ್ಗೆ ನಿಮ್ಗೆ? ಬ್ರಹ್ಮನ ಪುತ್ರ, ಮಾನಸ ಪುತ್ರ. ಬ್ರಹ್ಮನ ಮಾನಸ ಪುತ್ರ. ಮಾನಸ ಪುತ್ರ ಅಂದ್ರೆ ಬರೇ ಸಂಕಲ್ಪ ಮಾತ್ರದಿಂದ ಅಂತ. ಬ್ರಹ್ಮದೇವರಿಗೆ ಸಂಕಲ್ಪ ಬಂತು, ಇಂತಹದ್ದೊಂದು ವ್ಯಕ್ತಿತ್ವ ಬೇಕು ಈ ಲೋಕದ ಕ್ಷೇಮಕ್ಕೆ ಅಂತ. ಹುಟ್ಟು ಬಂದ. ಅದು ಬ್ರಹ್ಮ ವಿವಾಹ ಆಗಿ ಗಂಡ ಹೆಂಡತಿ ಸಂಸಾರ ಮಾಡಿ ಹುಟ್ಟಿದ ಮಗು ಅಲ್ಲ. ಕೇವಲ ಸಂಕಲ್ಪದಿಂದ ಇಂಥವನೊಬ್ಬನು ಹುಟ್ಟಿ ಬರಲಿ ಎನ್ನುವ ಸಂಕಲ್ಪದಿಂದ ಹುಟ್ಟಿ ಬಂದಿರತಕ್ಕಂಥವನು ಬ್ರಹ್ಮನ ಮಾನಸ ಪುತ್ರ. 10ನೇವನು. ಬ್ರಹ್ಮನ 10 ಮಂದಿ ಮಾನಸ ಪುತ್ರರಲ್ಲಿ
10ನೇಯವನು. ದಶಮಸ್ತತ್ರ ನಾರದ 10ನೇಯವನು. ಮತ್ತೇನು ಗೊತ್ತು ನಿಮ್ಗೆ ನಾರದ್ರ ಬಗ್ಗೆ? ಎಲ್ಲೇ ನಡೆಯೋ ಸುದ್ದಿ ಕೂಡ ಗೊತ್ತಿರುತ್ತೆ. ಹಾ, ಒಂದು ಕಡೆ ನಡೆಯೋ ಸುದ್ದಿ ಇನ್ನೊಂದು ಕಡೆ ಇದೆ. ಎಲ್ಲಾ ಸುದ್ದಿ ಗೊತ್ತು. ನಾರದ್ರೊಂದು BBC, ಅದು BBC ಬೇರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ಅದು ಇದಾಗಲ್ಲ. ಇದು 3 ಲೋಕದ ಎಲ್ಲಾ ವಾರ್ತೆ ಗೊತ್ತು. ಅಲ್ಲಿ ಸುದ್ದಿನ ಇಲ್ಲಿ ಹೇಳ್ತಾರೆ, ಇಲ್ಲಿ ಸುದ್ದಿನ ಅಲ್ಲಿ ಹೇಳ್ತಾರೆ. ನಾರದ್ರನ್ನ ಹಾಕ್ತಾನೆ. ಈಗ ಒಂದ್ ಕಡೆ ಸುದ್ದಿ ಗೊತ್ತಾಗೋದು ಇವತ್ತು ಪೇಪರ್ಗಳಿಂದ ಗೊತ್ತಾಗುತ್ತೆ, ಟಿವಿಯಿಂದ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ನಾರದ್ರಿಂದ ಗೊತ್ತಾಗ್ತಾ ಇತ್ತು ಅಂತ. ಪೇಪರ್ ಟಿವಿಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಸುದ್ದಿ ಎಲ್ಲರಿಗೂ ಗೊತ್ತಾಗುತ್ತೆ. ಬೇಕಾ? ಈಗ ನಮ್ಗೆಲ್ಲಾ ಸುದ್ದಿ ಬೇಕಾ? ನಿಜವಾಗ್ಲೂ ಹೇಳಿ, ಎಲ್ಲ ಇನ್ಫಾರ್ಮೇಶನ್ ಬೇಕಾ? ಕಸ ಆಗ್ಬಿಡುತ್ತೆ ಅದು. ಎಲ್ಲದೂ ಬೇಡ ನಮಗೇನು. ನಮಗೆ ಯಾವ್ದು ಬೇಕೋ ಅಷ್ಟು ಮಾತ್ರ ಗೊತ್ತಾಗುತ್ತೆ. ಚೆನ್ನಾಗಿರ್ತಿತ್ತಲ್ವಾ? ಪೇಪರಿಗೆ ಟಿವಿಗೆ ಏನಾಗುತ್ತೆ ಅಂದ್ರೆ ಯಾರ್ಯಾರಿಗೂ ಯಾವ್ಯಾವ್ದೋ ಬೇಕು ಎಲ್ಲದನ್ನೂ ಕೊಟ್ಬಿಡು. ಬೇಕಾದ್ ತಗೊಳ್ಳಿ, ಬೇಡದಿರೋದು ತಗೋತಾರೆ, ಬೇಕಾದ್ ಮಾತ್ರ ಅಲ್ಲ. ನಾರದರು ಹಾಗಲ್ಲ. ಯಾರಿಗೂ ಯಾವ್ದು ಬೇಕೋ ಅದನ್ನು ಅವ್ರಿಗೆ ಹೇಳೋರು ಅವರು ನಾರದರು. ಅಂತಹದ್ದೊಂದು ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ನಾರದರು ಅಂದ್ರೆ. ಅವ್ರನ್ನ ಕಲಹಪ್ರಿಯ ಅಂತಲೂ ಹೇಳೋದುಂಟು. ಜಗಳ ಹಚ್ಚಿ ಆಗ್ತಾರೆ ಅವರು ಅಂತ. ಆಕ್ಚುಲಿ ಹಾಗಲ್ಲ. ಕ ಲ ಹ ಅಂದ್ರೆ ತ್ರಿಮೂರ್ತಿಗಳು ಅಂತ. ಕ ಲ ಹ ಅಂದ್ರೆ ತ್ರಿಮೂರ್ತಿಗಳು. ಕ ಅಂದ್ರೆ ಬ್ರಹ್ಮ, ಲ ಅಂದ್ರೆ ಲಕ್ಷ್ಮೀಪತಿ ವಿಷ್ಣು, ಹ ಅಂದ್ರೆ ಹರ. ಈ 3 ಜನರಿಗೂ ಪ್ರೀತಿಯವರು ಅಂತ ಕಲಹಪ್ರಿಯ ಅಂತ ಹೇಳೋದು. ಅವ್ರೇನಾದ್ರು ಜಗಳ ಹುಟ್ಟು ಹಾಕಿದ್ರು ಪ್ರಪಂಚದ ಒಳಿತಿಗೋಸ್ಕರವಾಗಿ, ಜಗತ್ತಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಹೊರತು ಬೇರೆ ಏನೋ ಕಾರಣಕ್ಕೋಸ್ಕರ ಅಲ್ಲ. ಇಂಥ ನಾರದರಿದ್ದು ಒಂದು ಕಥೆ ಇದೆ. ನಾರದರು ಹೇಗೆ ನಾರದರಾದರು, ಹೇಗೆ ದೇವರ್ಷಿ ಆದರು, ಹೇಗೆ ಸರ್ವಜ್ಞರಾದರು, ಹೇಗೆ ತ್ರಿಲೋಕ ಸಂಚಾರಿಯಾದರು, ಹೇಗೆ ತ್ರಿಮೂರ್ತಿಗಳಿಗೆ ಪ್ರಿಯರಾದರು. ನಾರದರು ಮೂಲತಃ ಯಾರು ಗೊತ್ತಾ? ನಿಮ್ಮ ಹಾಗೆ ಅವರು. ತಮ್ಮ ಪರಿಚಯ ಹೇಳ್ಕೊಳ್ತಾರೆ ನಾರದರು. ಅಹಂ ಪುರಾತೀತ ಭವೇ ಭವಂ ಮುನಿ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಕ್ಷತಾಂ. ನಾರದರು ತನ್ನ ಪರಿಚಯ ಹೇಳ್ಕೊತಾರೆ. ನಾನೊಬ್ಬ ಅನಾಥ ಬಾಲಕನಾಗಿದ್ದೆ. ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ. ಕೆಲಸದಾಕಿಯೊಬ್ಬಳ ಮಗನಾದ, ಅತ್ಯಂತ ನಿಮ್ನ ವರ್ಗಕ್ಕೆ ಸೇರಿರತಕ್ಕಂಥ ದಾಸಿಯೋರ್ವಳ ಮಗನಾದ ಜನ್ಮ ನನ್ನದಾಗಿತ್ತು. ದಾಸಿ ಪುತ್ರ. ಮಕ್ಕಳೇ, ನಮಗಿಲ್ಲಿ ಸ್ಫೂರ್ತಿ ಇದೆ. ಏನೂ ಅಲ್ಲದವರು ಏನೂ ಆಗ್ಬಹುದು ಅಂತ. ಕೆಲಸದಾಕಿಯ ಮಗ ಒಂದೊಂದು ಕಾಲದಲ್ಲಿ ಸರ್ವಜ್ಞನಾಗ್ತಾನೆ, ಶಾಶ್ವತನಾಗ್ತಾನೆ. ನಾರದರಿಗೆ ಸಾವಿಲ್ಲ. ಶಾಶ್ವತನಾಗ್ತಾನೆ, ಸರ್ವಜ್ಞನಾಗ್ತಾನೆ. ಲೋಕಕ್ಕೆ ರಾಮಾಯಣ ಕೊಟ್ಟಿದ್ದು ನಾರದರು. ಅಂದ್ರೆ ಲೋಕಕ್ಕೆ ರಾಮಾಯಣ ಬಂದಿದ್ದು ವಾಲ್ಮೀಕಿಗಳಿಂದ, ವಾಲ್ಮೀಕಿಗಳಿಗೆ ಬಂದಿದ್ದು ನಾರದರಿಂದ. ಲೋಕಕ್ಕೆ ಸೋರ್ಸ್ ವಾಲ್ಮೀಕಿಗಳು. ಈ ಲೋಕಕ್ಕೆ ರಾಮಾಯಣ ಬಂದಿದ್ದು ವಾಲ್ಮೀಕಿಗಳಿಂದ. ವಾಲ್ಮೀಕಿಗಳು ನಾರದರ ಸನ್ನಿಧಿಯನ್ನು ಪಡ್ಕೋತಾರೆ. ಹಾಗಾಗಿ ಈ ಲೋಕಕ್ಕೆ ಬರೀ ರಾಮಾಯಣ ಮಾತ್ರ ಅಲ್ಲ, ಎಷ್ಟೆಷ್ಟು ಒಳ್ಳೊಳ್ಳೆ ಒಂದು ಸಂಗತಿಗಳನ್ನು ಕೊಟ್ಟಿದ್ದಾರೆ ನಾರದರು. ಇಂಥವರು ಕೆಲಸದಾಕಿಯ ಮಗನಾದ ಒಬ್ಬ, ಒಂದು ಕಾಲದಲ್ಲಿ ಅನಾಥರಾಗ್ತಕ್ಕಂಥ ಒಬ್ಬ ಬಾಲಕ. ಹಾಗಾದ್ರೆ ಆ ಕೆಲಸದಾಕಿಯ ಮಗ, ಅನಾಥ ಬಾಲಕ ನಾರದರಾಗಿದ್ದು ಹೇಗೆ? ಅವ್ರು ಹೇಳ್ತಾರೆ, ನಮ್ಮಮ್ಮ ನನಗೆ ಒಂದು ಒಳ್ಳೇದನ್ನು ಮಾಡಿದ್ಲು, ಆ ಒಂದೇ ಒಳ್ಳೇದನ್ನು ನನಗೆ ಇಷ್ಟೆಲ್ಲ ಮಾಡಿಬಿಡ್ತು. ಯತಿಗಳ ಸೇವೆ ಮಾಡಲಿಕ್ಕೆ ಹೇಳಿದ್ರು ನನಗೆ ನಮ್ಮಮ್ಮ. ನಾವು ಒಬ್ರು ಬ್ರಾಹ್ಮಣರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವು. ವೇದವಾದಿನ, ವೇದಜ್ಞರಾಗಿರ್ತಕ್ಕಂಥ, ವೇದಾಧ್ಯಯನ ಸಂಪನ್ನರಾಗಿರ್ತಕ್ಕಂಥ, ನಿರಂತರ ವೇದೋಚ್ಚಾರಣದಲ್ಲಿ ನಿರತರಾಗಿರ್ತಕ್ಕಂಥ ವಿಪ್ರೋತ್ತಮರ ಮನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವು, ನಮ್ಮ ಅಮ್ಮ ಮತ್ತು ನಾನು.
ಅವ್ರ ಮನೆಗೆ ಒಬ್ರು ಸನ್ಯಾಸಿಗಳು ಬರ್ತಾರೆ. ಚಾತುರ್ಮಾಸ್ಯ ಮಾಡೋಕ್ಕೋಸ್ಕರವಾಗಿ ಬರ್ತಾರೆ ಸನ್ಯಾಸಿಗಳು. ಆ ಸನ್ಯಾಸಿಗಳ ಸೇವೆ ಮಾಡೋಕೆ ಹಚ್ಚಿದಳು ನಮ್ಮಮ್ಮ ನನ್ನನ್ನು. ಅವ್ರು ಸೇವೆ ಮಾಡಿದ್ದಕ್ಕೆ ಅವರು ಮಾಡಿದ ಆಶೀರ್ವಾದದ ಫಲ ನಾನು ಹೀಗಾದೆ. ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಕೇಳಿದ್ರ ನೀವು? ಗೊತ್ತಿತ್ತ ನಿಮಗೆ ನಾರದರ ಬಗ್ಗೆ? ಅನಾಥ ಬಾಲಕ, ದಾಸಿ ಪುತ್ರ, ಕೆಲಸದಾಕಿ ಮಗ, ಕೆಲಸದವನು ಗುರುಗಳ ಆಶೀರ್ವಾದದಿಂದ, ಯತಿ ಸೇವೆಯಿಂದ ನಾರದನಾಗ್ತಾನೆ. ಯತಿಗಳು ನಿರಂತರ ಲೋಕ ಸಂಚಾರ ಮಾಡ್ತಾರೆ. ಹಾಗಾಗಿ ಲೋಕ ಸಂಚಾರಿ ಆಗಿದ್ದು ಯಾರು? ನಾರದ. ಯತಿಗಳಿಗೆ ನಿಯಮ ಏನು ಅಂದ್ರೆ, ಚರ ಸನ್ಯಾಸಿಗಳಿಗೆ ಸನ್ಯಾಸದಲ್ಲಿ 2 ತರ ಇರುತ್ತೆ. ಒಂದು ರಾಜ ಸನ್ಯಾಸ, ಸ್ಥಿರ ಸನ್ಯಾಸ, ನಮ್ಮದು ಆರೋಗ್ಯ ಸೇರಿರ್ತಕ್ಕಂಥದ್ದು. ಇನ್ನೊಂದು ಚರ ಸನ್ಯಾಸ. ಈ ಚರ ಸನ್ಯಾಸದಲ್ಲಿ ಗ್ರಾಮೈಕ ರಾತ್ರಂ ದಿನಮೇಕ ಭುಕ್ತಂ. ಗ್ರಾಮೈಕ ರಾತ್ರಂ ಅಂದ್ರೆ ಒಂದೂರಲ್ಲಿ ಒಂದೇ ದಿನ ಇರೋದು, ಒಂದು ರಾತ್ರಿಯಿಂದ ಹೆಚ್ಚು ಒಂದೂರಲ್ಲಿ ಇರ್ಲಿಕ್ಕಿಲ್ಲ ಅಂತ. ದಿನಮೇಕ ಭುಕ್ತಂ, ಒಂದು ದಿನಕ್ಕೆ ಒಂದೇ ಆಹಾರ, ದಿನಕ್ಕೆ ಒಮ್ಮೆ ಆಹಾರ. ದಿನಮೇಕ ಭುಕ್ತಂ. ಯಾಕೆಂದ್ರೆ ಅವ್ರಿಗೆ ಯಾರ ಪರಿಚಯನೂ ಆಗಬಾರ್ದು, ಯಾರ ಜೊತೆ ವಿಶ್ವಾಸನೂ ಬೆಳಿಬಾರ್ದು, ಯಾರ ಹಂಗೂ ಇರಬಾರ್ದು. ಹಾಗಾಗಿ ಇವತ್ತು ಈ ಊರು, ನಾಳೆ ಬೇರೆ ಯಾವುದೋ ಊರು. ಇವತ್ತೆಲ್ಲೋ ಭಿಕ್ಷೆ ಬೇಡಿದ್ರೆ ಒಂದು 3 ಮನೆಯಲ್ಲಿ, ನಾಳೆ ಮತ್ತೆಲ್ಲೋ. ಯಾರದ್ದು ಬಳಕೆ ಇಲ್ಲ, ಯಾರದ್ದು ಪರಿಚಯ ಇಲ್ಲ, ವಿಶ್ವಾಸ ಇಲ್ಲ, ಯಾರ ನಂಟು ಇಲ್ಲ ಅಂತದ್ದದು. ಹಾಗಾಗಿ ಅವರು ವರ್ಷದ 8 ತಿಂಗಳು ಸಂಚಾರ ಮಾಡ್ತಾ ಇರ್ತಾರೆ. 4 ತಿಂಗಳು ಚಾತುರ್ಮಾಸ್ಯ, 4 ತಿಂಗಳು ಒಂದೇ ಕಡೆ ಇರ್ತಾರೆ. ಆಶ್ರಯ ಬೇಕು ಆ ಸಮಯದಲ್ಲಿ ಅವರಿಗೆ. ಯಾಕೆ ಸಂಚಾರ ಮಾಡಲ್ಲ ಅಂದ್ರೆ, ಅದು ಚಾತುರ್ಮಾಸ್ಯ ಅಂದ್ರೆ ಮಳೆಗಾಲ. ಮಳೆಗಾಲದಲ್ಲಿ ರಸ್ತೆನೂ ಸರಿ ಇರಲ್ಲ, ರಸ್ತೆ ಹಾಳಾಗಿರುತ್ತೆ, ಪೂರ್ತಿ ನೀರು ಬಂದು ಕೊರೆದು ಹೋಗಿರುತ್ತೆ ಅಲ್ವಾ ಎಲ್ಲ. ರಸ್ತೆಯಲ್ಲಿ ನೀರು ತುಂಬಿರುತ್ತೆ, ಮತ್ತೆ ನದಿಗಳು ತುಂಬ ಹರಿತಾ ಇರ್ತವೆ. ಈಗಿನ ಕಾಲದಾಗೆ ಸೇತುವೆಗಳಿಲ್ಲ ಅವತ್ತಿನ ಕಾಲದಲ್ಲಿ. ಎಲ್ಲಕ್ಕಿಂತ ಮಿಗಿಲಾಗಿ ಮಳೆಗಾಲದಲ್ಲಿ ರಸ್ತೆ ತುಂಬಾ ಕ್ರಿಮಿಕೀಟಗಳಿರ್ತವೆ. ಸನ್ಯಾಸ ಅಂದ್ರೆ ಅಹಿಂಸೆ. ತುಳಿದು ಕ್ರಿಮಿಕೀಟಗಳು ಸಾಯಬಾರದು, ಅವುಗಳ ಅಂಗಭಂಗ ಆಗಬಾರದು, ಕೈಕಾಲು ಮುರಿದೋಗೋದು ಈ ತರ ಆಗಬಾರದು ಅನ್ನೋ ಕಾರಣಕ್ಕೆ ಚಾತುರ್ಮಾಸ್ಯದಲ್ಲಿ ಸಂಚಾರ ಇಲ್ಲ, ಒಂದೇ ಕಡೆ ಇರತಕ್ಕಂಥದ್ದು. ಹಾಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ರೋ ನಾರದ ಮತ್ತು ಅವ್ರ ತಾಯಿ ಎಲ್ಲಿ ಕೆಲಸ ಮಾಡ್ತಾ ಇದ್ರೋ ಆ ವಿಪ್ರೋತ್ತಮರ ಮನೆಯಲ್ಲಿ ಸನ್ಯಾಸಿಗಳು ಬಂದು ಚಾತುರ್ಮಾಸ್ಯ ಮಾಡಿದಾಗ ಅವರ ಸೇವೆ ಮಾಡಿ ಅವರ ಆಶೀರ್ವಾದದಿಂದ ನಾರದರಾದರು. ಅವರ ಉಪದೇಶ, ಅವರ ಆಶೀರ್ವಾದ, ಅದು ಹೇಗೆ ಅನ್ನೋದಕ್ಕೆ ಮತ್ತೆ ಕಥೆ ಇದೆ. ಅದೇನು ಸುಲಭ ಆಗಲಿಲ್ಲ. ಯಾಕೆಂದ್ರೆ ಯಾವುದೇ ಒಂದು ದೊಡ್ಡ ಸ್ಥಾನ ದೊರಿಬೇಕು ಅಂದ್ರೆ, ಯಾವುದೇ ದೊಡ್ಡ ಸಾಧನೆ ಆಗಬೇಕು ಅಂದ್ರೆ, ಅದೇನು ಸುಲಿದ ಬಾಳೆ ಹಣ್ಣಿನ ಅಂದದೇ ಇರ್ತದ? ಬಾಳೆಹಣ್ಣು ಸಿಪ್ಪೆ ಸುಲಿದಾಗ ಸುಲಭ ಇರುತ್ತೆ ಹೇಳಿ? ಇಲ್ಲ ನೋಡಿ. ಹಾಗಾಗಿ ತುಂಬಾ ಹೋರಾಟ ಇದೆ ಅದರಲ್ಲಿ. ಕಾಡು ಮೇಡುಗಳನ್ನ ಅಲದಿದ್ದಿದೆ. ಅನ್ನ ಇಲ್ಲದೆ, ಆಹಾರ ಇಲ್ಲದೆ, ನೀರಿಲ್ಲದೆ, ಬಳಲಿಕೆ, ಬಾಯಾರಿಕೆ, ಹಸಿವು, ಶ್ರಮ ಇವೆಲ್ಲ ಇದೆ. ಅದು ಮಾತ್ರ ಅಲ್ಲ, ಅನಾಥತ್ವ ಎಲ್ಲ ಕಳ್ಕೊಂಡು ಆ ಮಗು ತಬ್ಬಲಿಯಾಗುವಂತ ಸಂದರ್ಭಗಳು ಕೂಡ ಇದೆ. ಮುಂದಿನ ಪಾಠದಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ತೇವೆ. ಅದೆಲ್ಲ ಹೇಗಾಯ್ತು, ಒಂದು ಚಿಕ್ಕ ಮಗು ಹೇಗೆ ಇಂಥ ಸಾಧನೆ ಮಾಡ್ತು, ಏನೆಲ್ಲ ಕಷ್ಟಪಡ್ತು ನೋಡಿ. ನಿಮ್ಗೆ ತುಂಬಾ ಸುಲಭವಾಗಿ ಜ್ಞಾನ ಪ್ರಾಪ್ತ ಆಗ್ತಾ ಇದೆ. ನಿಮ್ಗೇನು ಕಷ್ಟ ಇಲ್ಲ ಅಲ್ವಾ? ಓಡೋಕೆ, ಉಣ್ಣೋಕೆ, ಕಲ್ತ್ಕೊಳ್ಳೋದಕ್ಕೆ ನೀವಿರೋಲ್ಲೇ ನಿಮ್ಗೆಲ್ಲ ವ್ಯವಸ್ಥೆಗಳಿದೆ. ಆದ್ರೆ ನಾರದರ ದಾರಿ ಹೀಗಿರ್ಲಿಲ್ಲ. ನಾರದರ ದಾರಿ ತುಂಬಾ ಒಂದು ಸ್ಟ್ರಗಲ್ ಅಂತ ಹೇಳ್ತಾರಲ್ವಾ, ತುಂಬಾ ಶ್ರಮ, ತುಂಬಾ ಕಷ್ಟದ ದಾರಿಯಾಗಿತ್ತು. ಆದ್ರೆ ಪಡ್ಕೊಂಡಿದ್ದು ತುಂಬಾ ದೊಡ್ಡದು. ಹಾಗಾಗಿ ನಾರದರ ಆ ಕಥೆಯನ್ನು, ಅನಾಥ ಬಾಲಕ ನಾರದ ಕಥೆಯನ್ನು, ಕೆಲಸದಾಕಿಯ ಮಗನ ಕಥೆಯನ್ನು, ದೇವಲೋಕದ ಭೂಷಣ ಆಗ್ತಾನೆ ಆಮೇಲೆ ಅವನು, ನಾರಾಯಣನಿಗೆ ಪರಮಪ್ರಿಯ, ಸೃಷ್ಟಿಕರ್ತನಿಗೆ ಪುತ್ರನಾಗಿ ಅವನು ಆವಿರ್ಭವಿಸ್ತಕ್ಕಂಥ ಆ ಕಥೆಯನ್ನ
ಮುಂದಿನ ಬಾರಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ನಮ್ಗೆ ರಾಮಾಯಣ ಗೊತ್ತಾಗಬೇಕಾದ್ರೆ ಅದು ಯಾರಿಂದ ಬಂತು ಅಂತಲೂ ಗೊತ್ತಾಗಬೇಕಲ್ವಾ, ಅವರೆಂಥವ್ರು ಅಂತ. ಈಗ ರಾಮಾಯಣ ಹೇಗಾಯ್ತು ಅಂತ ತಿಳ್ಕೊಬೇಕಾದ್ರೆ ರಾಮಾಯಣ ಕೊಟ್ಟ ನಾರದರು ಹೇಗಾದ್ರು ಅನ್ನೋದನ್ನ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ. ಹರೇ ರಾಮ. ಮಂಗಲ ಶ್ಲೋಕ ಹೇಳಬೇಕು, ಕೊನೆಯಲ್ಲಿ ಹೇಳ್ಕೊಡ್ತೀವಿ, ಹೇಳಿ. ಮುಂದಿನ ಸಾರಿ ಹೊತ್ತಿಗೆ ನೀವು ಕಲ್ತಿದ್ರು ಚೆನ್ನಾಗಿರುತ್ತೆ. ಬೇಗ ಕಲಿಬೇಕು ಆ ಶ್ಲೋಕಗಳನ್ನ, ಕಷ್ಟ ಇಲ್ಲ, ಸುಲಭ ಇದೆ. ಒಂದೇ ಶ್ಲೋಕ, 4 ಪಾದ. ಆ ಶ್ಲೋಕಕ್ಕೆ 32 ಅಕ್ಷರಗಳು ಒಟ್ಟು. ನೀವು ಅದನ್ನ ಹಾಡ್ಕೊಳಕ್ ಬರೋ ತರ ಇದೆ, ಹಾಗಾಗಿ ಹೇಳ್ಕೊಡ್ತೀವಿ, ಹೇಳಿ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಲಂ ಸಾರ್ವಭೌಮಾಯ ಮಂಗಲಂ ಸಾರ್ವಭೌಮಾಯ ಮಂಗಲಂ.